गौरकथादामोदाय नित्यग्रामकारिणे नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे हरे ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಮಲಗುವ ಮುನ್ನ ಮಾಧವನೆನ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಯಾರಾದ್ರೂ ಭಕ್ತರು ಶೈನಾರ್ಥಿ ಮುಖಾಂತರ ಕಾರ್ಯಕ್ರಮ ಹಾಡಿ ಸಖಿ ವೃಂದೇ ವಿಜ್ಞಪ್ತಿ. ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜೋಗುಲ ಕಿಶೋರ, जीवने मरणे गति आरो नाही मोरा, जीवने मरणे गति आरो नाही मोरा, राधा कृष्ण प्राण मोरा जुगुला किशोरा, कालिंदीर कोले केली कदंबे रवाना, कालिंदीर कोले केली कदंबे रवाना, रतना बेदीरा वो परा बोसा बोधु जाना, रतना बेदीरा वो परा बोसा बोधु जाना, राधा कृष्ण प्राण मोरा जुगुला किशोरा, श्यामा गौरी अंगे दीपो चंदने गंध, श्यामा गौरी अंगे दीपो चंदने गंध, चामार डोला बो कवे एरी मुख चंद्र, राधा कृष्ण प्राण मोरा जुगुला किशोरा, गातिया मला तेर मला दिबोदोर गाले, गातिया मला तेर मला दिबोदोर गाले, आदरे तुलिया दीपो कर्पूर तांबूले, राधा कृष्ण प्राण मोरा जुगुला किशोरा, ललिता विशाखादि जता सखी वृंद, ललिता विशाखा आदि जता सखी वृंद, अज्ञाय कोरिबो सेवा चरणारविंद, राधा कृष्ण प्राण मोरा जुगुला किशोरा, श्री कृष्ण चैतन्य प्रभु दासेरानुदासा, श्री कृष्ण चैतन्य प्रभु दासेरानुदासा, सेवा बिलासा कोरे नरोत्तम दासा, राधा कृष्ण प्राण मोरा जुगुला किशोरा, हरे कृष्ण 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 हरे हरे, हरे राम 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 हरे हरे. हरे कृष्ण. ಧನ್ಯವಾದಗಳು. ಹರೇ ಕೃಷ್ಣ. ಅತ್ಯಂತ ಭಕ್ತಿಪೂರ್ವಕವಾಗಿ ಮಧುರವಾಗಿ ಹಾಡುವಂತ ಹಿರಿಯ ಭಕ್ತರು ಬಸವತಿ ಮುಖರ ಮಾತಾಜಿ ಅವರಿಗೆ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಈ ದಿನದ ಮಲಗುವ ಮುನ್ನ ಮಾಧವನನೆ ಕಾರ್ಯಕ್ರಮದಲ್ಲಿ ಈ ದಿನದ
3ನೇ ಸ್ಕಂದದ 17ನೇ ಅಧ್ಯಾಯ. ವಿಷಯ ಹಿರಣ್ಯಾಕ್ಷನ ವಿಶ್ವವಿಜಯ. ಈ ವಿಷಯದ ಬಗ್ಗೆ ಶ್ರೀಮದ್ ಭಾಗವತ ಪ್ರವಚನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಕಮಲ್ ಪ್ರಭು ಅವರು. ಕಮಲ್ ಪ್ರಭು ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಪ್ರಭುಜಿಯವರು ಮೂಲತಃ ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆಯವರು. ಪ್ರಭುಜಿಯವರು ಪ್ರಗತಿಪರ ರೈತರು. ಮೂಲತಃ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡ್ರೂ ಕೂಡ ಬಹಳ ಪ್ರತಿಷ್ಠಿತವಾದಂಥ ಸಂಸ್ಥೆಗಳಲ್ಲೆಲ್ಲನೂ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಅತ್ಯಂತ ತೃಪ್ತಿ ಕೊಡ್ತಿರುವಂಥದ್ದು ಈಗ ಪ್ರಸ್ತುತ ಅವರು ಕೃಷಿಯಲ್ಲಿ. ಅವರು ವಿಶೇಷವಾಗಿ ಹಿರಿಯೂರಿನ ವೇದವತಿ ನದಿ ತೀರದಲ್ಲಿ ಅವರದೇ ಆದಂಥ ಬಹಳ ಹಸಿರುಪೂರ್ಣವಾಗಿರುವಂಥ ತೋಟ ಇದೆ. ಸಾಧ್ಯವಾದಷ್ಟು ಸಾವಯವ ಕೃಷಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೇನೆ ಅವರ ಶ್ರೀಮತಿಯವರಾದಂಥ ವನಿತಾ ಮಾತಾಜಿಯವರು ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಡ್ತಿದ್ದಾರೆ. ಅವರು ಪುಟಾಣಿ ಮಗಳಿಗೋಸ್ಕರ ವೃಂದ ನೋಡಿ, ಅವರಿಗೋಸ್ಕರ ಬೆಂಗಳೂರಲ್ಲಿ ಇವತ್ತು ನೆಲೆ ನಿಲ್ಲಿಸಿ ನೋಡಿ ಒಂದು ಗುರುಕುಲದ ಶಿಕ್ಷಣವನ್ನ ಕೊಡಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಇಬ್ರು ದಂಪತಿಗಳು ನಮ್ಮ ಈ ಗುಂಪಲ್ಲಿ ಬಹಳಷ್ಟು ಕ್ಲಾಸ್ಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಪ್ರೇರಣೆ ನೋಡಿ, ಗುರುಕುಲದ ಬಗ್ಗೆ ಆಗ್ಲಿ ನೋಡಿ, ಬೇರೆ ಬೇರೆ ನಮ್ಮ ಭಾಗವತದ ವಿಷಯಗಳಲ್ಲೂ ಕೂಡ ಈಗ ಪ್ರವಚನ ಕೊಟ್ಟಿದ್ದಾರೆ ನೋಡಿ. ಹೀಗೆ ಬಹಳ ಹೆಮ್ಮೆ ಪಡ್ತೀವಿ. ದಂಪತಿಗಳು ಅವರ ಮಗು ನೋಡಿ ಗುಂಪಲ್ಲಿ ಇರುವಂತದ್ದನ್ನ ತಮ್ಮೆಲ್ಲರ ಪರವಾಗಿ, ಭಕ್ತವತ್ಸಲ ಸರ್ಕಲ್ ಪರವಾಗಿ, ಹಾಗೆಯೇ ನರಸಿಂಹಗಿರಿ ದಾರಿ ಮಂದಿರದ ಪರವಾಗಿ ಪ್ರಭುಜಿಯವ್ರನ್ನ ಮತ್ತೆ ಅವ್ರ ಕುಟುಂಬದವ್ರನ್ನ ಬಹಳ ಗೌರವ, ಅಭಿಮಾನ, ಪ್ರೀತಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ನಾವು ಕೋರ್ತೀವಿ. ಪ್ರಭುಜಿ, ಕಮಲ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಎಲ್ರಿಗೂ ದಂಡವತ್ ಪ್ರಣಾಮಗಳು. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಮತ್ತೊಂದು ಬಾರಿ ಮಲಗುವ ಮುನ್ನ ಮಾಧವನ ನೆನೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ವಿಷಯ ವಿಶ್ವವಿಜೇತ ಹಿರಣ್ಯಾಕ್ಷ. ಇದು 3rd ಕ್ಯಾಂಟೋ 17th ಚಾಪ್ಟರ್ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಸೊ ಇದರಲ್ಲಿ ನಾವು ಜಸ್ಟ್ ಡಿಸ್ಕಷನ್ ಮಾಡೋದು ಅಷ್ಟೇ. ಇಟ್ಸ್ ನಾಟ್ ಲೈಕ್ ಎ ಕ್ಲಾಸ್ ಅಂತ ಏನೂ ಇಲ್ಲ. ಸೊ ನಾವು ಡಿಸ್ಕಸ್ ಮಾಡೋಣ. ನಮ್ಮಲ್ಲಿರುವಂತಹ ಯಾವುದೇ ಒಂದು ಕ್ಲಾರಿಫಿಕೇಶನ್ಸ್ ಅನ್ನ ಮಾಡಿಕೊಂಡು ಎಲ್ಲರೂ ಜ್ಞಾನವನ್ನ ನಾವು ಭಾಗವತಂನಿಂದ ಪಡಿಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಯಾವುದೇ ತಪ್ಪಾದಲ್ಲಿ ಕ್ಷಮಿಸ್ಬೇಕು, ಗುರು ಹಿರಿಯರ ಆಶೀರ್ವಾದ ಇರಬೇಕು. ಸೊ ಈ ತರ ಕೇಳ್ಕೊಂತ ಇವತ್ತಿನ ಕ್ಲಾಸ್ ಅನ್ನ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ. ಸೊ ಇವತ್ತು ನಾವು ಮೇನ್ ಆಗಿ ಏನ್ ವಿಷಯವನ್ನ ಚರ್ಚೆ ಮಾಡ್ಲಿಕ್ಕೆ ಇದ್ದೀವಿ ಅನ್ನೋದನ್ನ ಒಂದು ಓವರ್ವ್ಯೂ ನೋಡ್ಬಿಡೋಣ. ಅದಾದ ನಂತರ ನಾವು ಭಾಗವತದ ಶ್ಲೋಕಗಳ ಅನುವಾದ, ಅದರಲ್ಲಿ ನಮಗೆ ಪ್ರಭುಪಾದರು ಏನು ನಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಏನು ಇಚ್ಛೆ ಪಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಈ 17th ಚಾಪ್ಟರ್ ಅಲ್ಲಿ ನಮಗೆ ಮೇಯ್ನ್ ಆಗಿ ಹಿರಣ್ಯಾಕ್ಷ. ಸೊ ಈ ಪಾತ್ರ ಎಲ್ಲಿಂದ ಬರ್ತದೆ ಅನ್ನೋದು ನಿಮಗೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಗೊತ್ತಿರ್ತದೆ. ಸೊ ಯಾರಿಂದ ಬರ್ತದೆ ಯಾರಾದ್ರೂ ಹೇಳ್ಬೋದಾ? ಸೊ ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಕಶ್ಯಪ ಮತ್ತು ದಿತಿಯಿಂದ ಬರುತ್ತೆ ಪ್ರಭುಜಿ, ಅವರಪ್ಪ. ಓಕೆ. ಸೊ ಅದಕ್ಕಿನ ಪ್ರೀವಿಯಸ್ ಸ್ಟೋರಿ ಲೈಕ್ ಎಲ್ಲಿಂದ ಇವರು ಯಾರು ಈ ತರ ಜಯ ವಿಜಯರಿಂದ. ಜಯ ವಿಜಯ. ಸೊ ಜಯ ವಿಜಯರು ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಆಗಿ ಈ ಭೂಮಿಯಲ್ಲಿ ಭೌತಿಕ ಜಗತ್ತಿಗೆ ಬರ್ತಾರೆ. ಸೊ ಅವರ ಒಂದು ಹಿರಣ್ಯಾಕ್ಷರ ಒಂದು ಪಾತ್ರ ಏನಿತ್ತು, ಸೊ ಆ ವಿಷಯವನ್ನ ಇವತ್ತು ಈ ಚಾಪ್ಟರ್ ನಲ್ಲಿ
ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಆಲ್ರೆಡಿ ನೀವೆಲ್ಲರೂ ಮಹಾ ಅವತಾರ ನರಸಿಂಹ ಮೂವಿಯನ್ನು ನೋಡಿರ್ತೀರ. ಸೊ ಅದರಲ್ಲಿ ಹಿರಣ್ಯಾಕ್ಷ ಹೇಗೆ ಬರ್ತಾರೆ, ಅವರ ಇಂಟೆನ್ಷನ್ ಏನಿತ್ತು, ಅವ್ರು ಯಾವ ರೀತಿ ಭೂಮಿ ತಾಯಿಯನ್ನ ಸಮುದ್ರದ ಒಳಗೆ ತಗೊಂಡು ಹೋಗ್ತಾರೆ, ಮತ್ತೆ ವರಾಹದೇವರು ಹೇಗೆ ಬಂದು ಅವರನ್ನ ಕೊಲ್ತಾರೆ, ಇವೆಲ್ಲವನ್ನ ಬಹಳ ಅದ್ಭುತವಾಗಿ ನೀವು ಆ ಸಿನಿಮಾದಲ್ಲಿ ಕೂಡ ನೋಡಿರ್ತೀರ. ಸೊ ಅದರಿಂದ ನನಗೆ ಸ್ವಲ್ಪ ಈಸಿ ಆಗ್ತದೆ ಏನಂತಾರೆ ಈ ವಿಷಯವನ್ನ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಆಕ್ಚುಲಿ. ಸೊ ಇಲ್ಲ ಅಂದಿದ್ರೆ ಮೇ ಬಿ ಡಿಫಿಕಲ್ಟ್ ಆಗ್ಬೋದು ಏನಾಗಿತ್ತು. ಬಟ್ ಅದನ್ನು ಕೂಡ ಆ ಮೂವಿಯನ್ನು ಕೂಡ ಒಂದು ಡಿವೋಟೀಸ್ ಅನ್ನ ಒಂದು ಹೆಲ್ಪ್ ಅನ್ನ ತಗೊಂಡು ಇವತ್ತಿನ ಕಾಲಮಟ್ಟಕ್ಕೆ ಯಾವ ರೀತಿ ಆ ಒಂದು ಮೂವಿಯನ್ನ ಕೊಡ್ಬೋದು ಅನ್ನುವ ಒಂದು ಯೋಚನೆಯಲ್ಲಿ ಬಹಳ ಅದ್ಭುತವಾಗಿ ಕೂಡ ಆ ಮೂವಿಯನ್ನ ತಂದಿದ್ದಾರೆ. ಸೊ ಭಕ್ತರೆಲ್ಲರೂ ಬಹಳ ಸಂತೋಷದಿಂದ ಆ ಮೂವಿಯನ್ನ ನೋಡಿದ್ರು. ಸೊ ಆ ಹಿರಣ್ಯಾಕ್ಷ ಯಾವ ರೀತಿ ಅಲ್ಲಿ ನೀವು ಅಲ್ಲಿ ನೋಡಿರ್ತೀರಾ, ಅದೇ ವಿಷಯವನ್ನ ಇಲ್ಲಿ ನಾವು ಸ್ವಲ್ಪ ಡೀಟೈಲ್ ಆಗಿ ಆ ಅವರು ಯಾವ ರೀತಿ ವಿಶ್ವವನ್ನೆಲ್ಲ ಗೆದ್ರು, ಅದಾದ ನಂತರ ಯಾವ ರೀತಿ ಅವರು ಭೂಮಿ ತಾಯಿಯನ್ನ ಸಮುದ್ರದೊಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಒಂದೊಂದು ಇಂಚ್ ಬೈ ಇಂಚ್ ಭಾಗವತದಲ್ಲಿ ನಮಗೆ ಅದರ ಬಗ್ಗೆ ಬಹಳ ಅಂದ್ರೆ ಬಹಳ ನೀಟಾಗಿ ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಕೆಲವೊಬ್ರು ಅನ್ಕೋಬಹುದು ಇದೇನಪ್ಪ ಏನಂತಾರೆ ಇವೆಲ್ಲ ಏನೋ ಕಥೆಗಳು ಏನಾದ್ರು ಹೇಳ್ತಾ ಇದ್ದಾರಾ, ಏನಂತಾರೆ ಅನ್ನೋ ತರ ಎಲ್ಲ ಮೆಟೀರಿಯಲಿ ಏನಂತಾರೆ ಭಕ್ತಿಗೆ ಬರ್ದಲೇ ಇರೋರು ಅನ್ಕೊಂತಾರೆ. ಆಕ್ಚುಲಿ ಒಂದು ವಿಷಯ ನಡೆದಿಲ್ಲ ಅನ್ನುವಂತಹ ಇತ್ತು ಅಂದ್ರೆ ಇಷ್ಟು ಇಂಚ್ ಬೈ ಇಂಚ್ ಏನಂತಾರೆ ಯಾವ ರೀತಿ ಈ ತರ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಒಂದು ವಿಷಯ. ಅದೇ ರೀತಿ ಇವತ್ತು ನೋಡಿದ್ರಿ ಅಂದ್ರೆ ಇವತ್ತು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಅದು ಇದು ಅಂತೇಳಿ ಏನೇನೋ ನಮಗ್ ಗೊತ್ತು, ಅದು ಖಂಡಿತ ಸುಳ್ಳು ಅಂತ. ಆದ್ರೂನು ಮನುಷ್ಯರು ಕೆಲವೊಂದ್ಸರಿ ಹುಚ್ಚು ತರ ಅಂತ ವಿಷಯಗಳನ್ನೆಲ್ಲ ನಂಬ್ತಾರೆ. ಆದ್ರೆ ನಾವು ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೋದಾಗ ಇದೇನೋ ಏನಂತಾರೆ ತುಂಬಾ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇದ್ದಾರೋ ಅಥವಾ ಇದೆಲ್ಲ ನಡೆದಿದೆಯೋ ಅನ್ನುವಂತ ಅನುಮಾನ ಕೇಳ್ತಾರಲ್ವ ಮಾತಾಜಿ, ಅನುಭವ ಆಗಿದೆ ನಿಮಗೇನಾದ್ರು? ಆಗಿದೆ ಪ್ರಭು. ಪ್ರಭುಜಿ ಕೇಳ್ತಾರೆ. ಇದೇನ್ ಮಕ್ಕಳು ಎಷ್ಟೆಲ್ಲ ಲಾಜಿಕ್ಗಳು ಮಾತಾಡ್ತಾರೆ, ಎಷ್ಟೆಲ್ಲ ಲಾಜಿಕ್ ಕೇಳ್ತಾರೆ. ಅದ ಹಂಗಾಯ್ತು, ಇದೇ ಹಿಂಗಾಯ್ತು. ಅದೇ ನಾವು ಸ್ಪೈಡರ್ ಮ್ಯಾನ್ ಮೂವಿ ಹಾಕ್ದಾಗ್ಲೋ ಅಥವಾ ಸೂಪರ್ ಮ್ಯಾನ್ ಮೂವಿ ಹಾಕ್ದಾಗ್ಲೋ ಲಾಜಿಕ್ ಕೇಳ್ತಾರ ಮಾತಾಜಿ? ಇಲ್ಲ ಪ್ರಭುಜಿ, ಅದು ಕೇಳಲ್ಲ. ಅದನ್ನ ಹಂಗೆ ನಂಬ್ತಾರೆ. ಅವ್ರ ತರನೇ ಡ್ರೆಸ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ತರನೇ ಗೋಡೆ ಕೂಡ ಹತ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಸಮ್ಟೈಮ್ಸ್ ಲೈಕ್ ಏನಾಗ್ತದೆ ಆ ತರ ಎಲ್ಲ ಎಷ್ಟರ ಮಟ್ಟಿಗೆ ಮನುಷ್ಯರನ್ನ ಮೂಡ್ರು ಮಾಡಿ ಏನಂತಾರೆ ಒಂದು ಮೆಟೀರಿಯಲ್ ಇದರಲ್ಲಿ ನಮ್ಮನ್ನ ಸಿಲುಕಿಸ್ತಾರೆ. ಅದೇ ನಾವು ಭಗವಂತನ ನೈಜವಾಗಿ ನಡೆದಂತಹ ಘಟನೆಯನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋದ್ರೆ ಅದು ನಂಬಲ್ಲ ಅಲ್ವಾ ಮಾತಾಜಿ? ಎಸ್ ಪ್ರಭುಜಿ, ಇದಂತೂ ನಿಜ ಪ್ರಭುಜಿ. ಸೊ ಆ ತರ ವಿಷಯಗಳು ಎಸ್ಪೆಷಲಿ ಇವನ್ ಆ ಮೂವಿಯಲ್ಲಿ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅದಕ್ಕಿಂತ ಕೋಟಿ ಮಟ್ಟಿಗೆ ಆ ವಿಷಯಗಳು ಇನ್ನೂ ದೀರ್ಘವಾಗಿ ನಡೆದಿದೆ. ಅದನ್ನೆಲ್ಲ ವಿಜುವಲೈಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದಕ್ಕೋಸ್ಕರನೇ ಅವರು ಪ್ರಾಕ್ಟಿಕಲ್ ಆಗಿ ಆ ವಿಷಯಗಳನ್ನ ಮಾಡ್ಲಿಕ್ಕೂ ಸಾಧ್ಯತೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅನಿಮೇಷನ್ ರೂಪದಲ್ಲಿ ತಂದ್ರು. ಸೊ ಆ ರೀತಿ ಇಲ್ಲಿ ಮೇಯ್ನ್ ಆಗಿ ನಾವು ಕಶ್ಯಪ ಮುನಿ ಮತ್ತು ದಿತಿಗೆ ಹುಟ್ಟಿದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಅದೇ ರೀತಿ ಸೊ ಹಿರಣ್ಯಾಕ್ಷರು ಈ ವಿಶ್ವವನ್ನ ಹೇಗೆ ಎಲ್ಲವನ್ನ ಗೆದ್ಕೊಂತ ಮತ್ತೆ ಭೂಮಿ ತಾಯಿಯನ್ನ ಸಮುದ್ರದೊಳಗೆ ಕರ್ಕೊಂಡು ಹೋದ್ರು ಅನ್ನೋದು ಇದು ಇವತ್ತಿನ ಒಂದು ವಿಷಯ. ಇದರಲ್ಲಿ ನಾವು ಜಸ್ಟ್ ಲೈಕ್ ಟ್ರೈಲರ್ ತರ ಇವತ್ತಿರ್ತದೆ. ಸೊ ನಾಳೆಯ ಚಾಪ್ಟರ್ ಅಲ್ಲಿ ಫೈಟ್. ಸೊ ಎಲ್ಲರಿಗೂ ಯೂಶಲಿ ಏನಾಗ್ತದೆ, ಜನಗಳಿಗೆ ಡೈರೆಕ್ಟ್ ಆಗಿ ಫೈಟಿಗೆ ಹೋಗ್ಬಿಡ್ಬೇಕು. ಸೊ ಏನಂತಾರೆ ಬಿಲ್ಡಪ್ಸ್ ಎಲ್ಲ ಬೇಡ ಅನ್ನೋ ತರ ಡೈರೆಕ್ಟ್ ಫೈಟ್ ಕ್ಲೈಮ್ಯಾಕ್ಸ್ ಹೋಗ್ಬಿಡ್ಬೇಕು ಜನಗಳಿಗೆ. ಸೊ ಆ ರೀತಿ ಅಲ್ಲ ಇದು. ಸೊ ಇಂಟ್ರಡಕ್ಷನ್. ಸೊ ಈ ವಿಷಯದ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಇದು ಇವತ್ತಿನ ವಿಚಾರ. ಸೊ ಇಲ್ಲಿ ಹರೇ ಕೃಷ್ಣ ಕೇಳಿಸ್ತಾ ಇದೆಯಲ್ಲ ಮಾತಾಜಿ ಎಲ್ಲರಿಗೆ?
ಕೇಳಿಸ್ತಾ ಇದೆ. ಸೊ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ನಮಗೆ ಹೇಳ್ತಾರೆ, ಮೈತ್ರೇಯರು ಹೇಳಿದರು. ಸೊ ಇಲ್ಲಿ ಮೈತ್ರೇಯರು ಮುನಿಗಳು ವಿದುರನಿಗೆ ಮೈತ್ರೇಯ ಮುನಿಗಳು ಮತ್ತು ವಿದುರರಿಗೆ ನಡೆಯುವಂತ ಸಂಭಾಷಣೆ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಮೈತ್ರೇಯ ಮುನಿಗಳು ವಿದುರನಿಗೆ ಭಗವಂತನ ಒಂದು ಲೀಲೆಗಳ ಕುರಿತು ಹೇಳ್ತಾ ಹೋಗ್ತಾರೆ. ಅವಾಗ ಹೇಳ್ತಾರೆ, ಮೈತ್ರೇಯರು ಹೇಳಿದರು, ಸೆಕೆಂಡ್ ಮತ್ತೆ ಇದು ಸ್ವಲ್ಪ ಸ್ಕ್ರೀನ್ ಏನೋ ಸಮಸ್ಯೆ ಕೊಡ್ತಾ ಇದೆ. ಓಕೆ. ಸೊ ಮೈತ್ರೇಯ ಮುನಿಗಳು ಹೇಳಿದರು, ಊರ್ಧ್ವ ಲೋಕವಾಸಿಗಳು ಅವರು ಅಂಧಕಾರ ಉಂಟಾದ ಕಾರಣದ ಬಗ್ಗೆ ವಿಷ್ಣುಪುತ್ರನಾದ ಬ್ರಹ್ಮನಿಂದ ವಿವರಣೆ ಪಡೆದು ಭಯಮುಕ್ತರಾದರು. ಅನಂತರ ಅವರು ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿದರು. ಸೊ ಮೈತ್ರೇಯರು ಹೇಳಿದರು, ದೇವತೆಗಳು ಊರ್ಧ್ವ ಲೋಕವಾಸಿಗಳು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ದೇವತೆಗಳು ಅಂಧಕಾರ ಉಂಟಾಗ್ತದೆ. ಯಾವಾಗ ಅಂಧಕಾರ ಉಂಟಾಗ್ತದೆ? ಸೊ ಹೇಳ್ಬೋದಾ, ಅಂಧಕಾರ ಏನಕ್ಕೆ ಉಂಟಾಗ್ತದೆ ಮಾತಾಜಿ ಈ ಒಂದು ಸನ್ನಿವೇಶದಲ್ಲಿ? ಹರೇ ಕೃಷ್ಣ. ನಾವು ಅಜ್ಞಾನದಲ್ಲಿದ್ದಾಗ ಅಂಧಕಾರ ಉಂಟಾಗುತ್ತೆ ಪ್ರಭುಜಿ. ಓಕೆ, ಬಟ್ ಈ ಸನ್ನಿವೇಶದಲ್ಲಿ ಏನಕ್ಕೆ ಅಂಧಕಾರ ಉಂಟಾಗ್ತಾ ಇದೆ ಮಾತಾಜಿ? ಯಾವ ಸನ್ನಿವೇಶ ಪ್ರಭುಜಿ? ಇನ್ನೊಂದ್ಸತಿ ರಿಪೀಟ್ ಮಾಡಿ ಪ್ರಭು. ಓಕೆ, ಮೈತ್ರೇಯರು ಹೇಳಿದರು, ಹೊಟ್ಟೆಯಲ್ಲಿ ದ್ವಿತೀಯ ಹೊಟ್ಟೆಯಲ್ಲಿ ಪ್ರಭುಜಿ ಇದರಿಂದ ಅಂಧಕಾರ ಉಂಟಾಗಿರುತ್ತೆ. ಅವರು ದೇವತೆಗಳಿಗೆಲ್ಲ ನಾಶ ಮಾಡ್ಬೇಕು ಅಂತ ಇರ್ತಾರೆ, ಅದಕ್ಕೋಸ್ಕರ ಅದು ಅಂಧಕಾರ ಬರುತ್ತೆ ಪ್ರಭುಜಿ. ಓಕೆ, ಸೊ ಬೇಕೇ ಬೇಕು ಅಂತ ಅನ್ಕೊಂಡಾಗ ಅದು ಅಂಧಕಾರಕ್ಕೆ ತಳುತ್ತೆ. ಓಕೆ, ಸೊ ಇವರಿಬ್ರು ಹುಟ್ಲಿಕ್ಕೆ ಆ ಸನ್ನಿವೇಶ ಬರ್ತಾ ಇರುತ್ತೆ. ಆಗ ಏನಾಗ್ತದೆ, ಈ ವಿಶ್ವದಾದ್ಯಂತ ಒಂದು ಅಂಧಕಾರ ಕ್ರಿಯೇಟ್ ಆಗ್ತದೆ. ಸೊ ಆಕ್ಚುಲಿ ಇವರು ಹುಟ್ಟೋದು ಓಕೆ, ಬಟ್ ಇಲ್ಲಿ ಅಂಧಕಾರ ಏನು ಕ್ರಿಯೇಟ್ ಆಗ್ತದೆ? ಏನು ಕ್ರಿಯೇಟ್ ಆಗ್ಬೇಕು? ಹುಟ್ತಾರೆ ನಾರ್ಮಲ್, ದೇವತೆಗಳಿಗೇನೆ ಅವರು ಇದ್ ನಾಶ ಮಾಡಕ್ಕೆ ಅಂತ ಬರ್ತಾ ಇರ್ತಾರೆ ಪ್ರಭುಜಿ. ಅಂದ್ರೆ ಅವರು ಅಷ್ಟು ಅದಕ್ಕೋಸ್ಕರ ದ್ವಿತೀಯ ಹೊಟ್ಟೆಲೇನೆ 100 ವರ್ಷ ಕಾಲ ಅದು ಹೊಟ್ಟೆಲೆ ಇಟ್ಕೊಂಡಿರ್ತಾರೆ ಮಕ್ಕಳನ್ನ. ವೆರಿ ನೈಸ್ ಮಾತಾಜಿ. ಆಕ್ಚುಲಿ ಅದನ್ನು ನನಗೊಂದು ಕ್ಲಾರಿಟಿ ಸಿಗ್ಬೇಕಾಯ್ತು. ಅದು 100 ವರ್ಷ ಯಾವ ತರ ಮಾತಾಜಿ? ಅದು ಮೇ ಬಿ ಇಂತಹ ರಾಕ್ಷಸರು ಹುಟ್ಟೋದಿಕ್ಕೋಸ್ಕರ ಅಷ್ಟು ಟೈಮ್ ತಗೊಳುತ್ತಂತನಾ? ಮಕ್ಕಳಿಗೆ ಅವರು ಬಂದು ದೇವತೆಗಳಿಗೆ ನಾಶ ಮಾಡ್ತಾರೆ ಅಂತ ದಿತಿನೇ ಆತರ ಇಟ್ಕೊಂಡಿರ್ತಾರೆ ಪ್ರಭುಜಿ. ಹೊಟ್ಟೆಲೇನೆ ತಡೆದು ಇಟ್ಟಿರ್ತಾರೆ ಅವರು. ಇಲ್ಲ ಪ್ರಭು, ಅವರು ಆ ಅಸಮಯದಲ್ಲಿ ಕೂಡಿರೋದ್ರಿಂದ ರಾಕ್ಷಸರ ಮಕ್ಕಳು ಹುಡ್ತಾರೆ ಅಂತ ಅವ್ರು ಹೇಳ್ತಾರೆ. ಅವಾಗ ಅವ್ರಿಗೆ ಭಯ ಆಗುತ್ತೆ, ಇವರೆಲ್ಲಿ ಹೊರಗಡೆ ಬಂದ್ರೆ ಇನ್ನೂ ತೊಂದರೆ ಆಗುತ್ತೋ ಅನ್ನೋ ಭಯದಿಂದ ಅವರು ತಡೆ ಹಿಡಿದಿರ್ತಾರೆ ಅದನ್ನ. ಓಕೆ, ವೆರಿ ನೈಸ್. ಮೊದ್ಲೇ ಹೇಳಿರ್ತಾರೆ ಪ್ರಭುಜಿ ದಿತಿಗೆ, ನಿನಗಿಂತ ರಾಕ್ಷಸರೇ ಹುಟ್ಟುತ್ತಾರೆ, ಇವರು 3 ಲೋಕಗಳನ್ನ ಹಾಳ್ ಮಾಡ್ತಾರೆ, ಇವ್ರಿಗೆ ಬಹಳ ಹಿಂಸೆ ಕೊಡ್ತಾರೆ, ಬ್ರಾಹ್ಮಣರಿಗಾಗ್ಲಿ ಎಲ್ಲಾ ಜೀವಿಗಳಿಗೂ ಸ್ತ್ರೀಯರಿಗೂ ಎಲ್ಲಾ ಹಿಂಸೆ ಕೊಡ್ತಾರೆ ಅಂತ ಕಶ್ಯಪ ಮೊದ್ಲೇ ದಿತಿಗೆ ಹೇಳಿರ್ತಾರೆ. ಹಂಗಾಗಿ ಭಯ ಆಗಿ ಅವರು ಬರೋದೇ ಬೇಡ ಅನ್ಕೊಂಡು ನಿಶ್ಚಯ ಮಾಡಿರ್ತಾರೆ. ಅದರಿಂದ ಎಲ್ಲಾ ಕಡೆ ಅಂಧಕಾರ ಆಗಿರುತ್ತೆ. ಒತ್ತಡಕ್ಕೋಸ್ಕರ ಅದು ಅಂಧಕಾರ ಹುಟ್ಟಿರುತ್ತೆ ಪ್ರಭು. ಅಂದ್ರೆ ಅವರು ಹುಟ್ಟವಾಗ ಅಪಶಕುನಗಳು ನಡೀತಾ ಇರುತ್ತೆ ಪ್ರಭು. ಓಕೆ ಓಕೆ ಓಕೆ. ಇವಾಗ ಹೆಂಗೆ ದುರ್ಯೋಧನ ಹುಟ್ಟಬೇಕಾದ್ರೆ ಅವರೆಲ್ಲ ಅಂಧಕಾರ ಆಗುತ್ತಲ್ಲ ಪ್ರಭುಜಿ, ಅದೇ ತರ ಪ್ರಭುಜಿ. ವೆರಿ ನೈಸ್ ಮಾತಾಜಿ. ಆಕ್ಚುಲಿ ನೀವು ಹೇಳಿದ್ದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ಸೊ ಇಂತಹ ದುಷ್ಟ ಶಕ್ತಿಗಳು ಹುಟ್ಟಬೇಕಾದ್ರೆ ಅಂಧಕಾರ ಅನ್ನೋದು ಸೃಷ್ಟಿ ಆಗ್ತದೆ. ಅದೇ ರೀತಿ ಭಗವಂತ ಬರಬೇಕಾದ್ರೆ ನಮಗೇನಾಗ್ತದೆ? ಬೆಳಕು ಬರ್ತದೆ. ಸೂಚನೆಗಳು ಅದೇ ಮಾತಾಜಿ. ಸೊ ಈ ದುಷ್ಟ ಅಸುರರು ಬರ್ಬೇಕಾದ್ರೆ ಅಂಧಕಾರ ಬರ್ತದೆ. ಅದೇ ರೀತಿ ಭಗವಂತ
ಬರಬೇಕಾದ್ರೆ ನಮಗೇನಾಗ್ತದೆ, ಬೆಳಕು ಮೂಡ್ತದೆ. ಅದೇ ತರನೇ ನಮ್ಮ ಜೀವನದಲ್ಲಿ ಏನಾಗ್ತದೆ ಮಾತಾಜಿ, ಸೊ ನಾವು ಭಗವಂತನನ್ನ ನೆನೆದಾಗ ನಮ್ಮ ನಮ್ ಜೀವನದಲ್ಲಿ ನಮ್ಗೆ ಜ್ಞಾನ ಬರುತ್ತೆ ಪ್ರಭುಜಿ, ಜ್ಞಾನದಿಂದ ಬೆಳಕು ಬರುತ್ತೆ. ಮುಕ್ತಿ ಸಿಗುತ್ತೆ ಪ್ರಭುಜಿ. ಈ ಬುದ್ಧಿ ಜ್ಞಾನದಿಂದ ಬೆಳಕು. ಸೊ ಈ ರೀತಿ ನಾವು ಏನ್ ಮಾಡಬೇಕು ಅಂದ್ರೆ, ಸೊ ಭಗವಂತನ ಒಂದು ಜ್ಞಾನದಲ್ಲಿದ್ದಾಗ ನಮಗೆ ಬೆಳಕು ಮೂಡ್ತದೆ. ಅದೇ ನಾವು ಅಸುರರು ಅಥವಾ ಈ ಅಸತ್ಸಂಗ, ನಾನ್ ಡಿವೋಷನಲ್ ಅಸೋಸಿಯೇಷನ್ ಇದ್ದಾಗ ಏನಾಗ್ತದೆ, ನಾವು ಅಂಧಕಾರದಲ್ಲೇ ಇರ್ತೀವಿ. ಅಂಧಕಾರದಲ್ಲೇ ಮುಳುಗ್ತೀವಿ ಪ್ರಭುಜಿ. ನಾವು ನಮ್ಮ ಜೀವನದಲ್ಲಿ ಬೆಳಕನ್ನ ತರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ನಾವು ಡಿವೋಟೀಸ್ ಅಸೋಸಿಯೇಷನ್ ಅಲ್ಲಿ ಇರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಏನಾಗ್ತದೆ, ತನ್ನ ಗರ್ಭದಲ್ಲಿರುವ ಮಕ್ಕಳಿಂದ ದೇವತೆಗಳು ತೊಂದರೆಗೊಳಗಾಗುತ್ತಾರೆ ಎಂದು ಸಾಧ್ವಿಮನಿಯಾದ ದಿತಿಯು ಬಹು ಭೀತಿಗೊಂಡಿದ್ದಳು. ಸೊ ಮಾತಾಜಿ ಹೇಳಿತರ ಅವಳಿಗೂ ಒಂದು ಭಯ ಇರ್ತದೆ. ಸೊ ಅವಾಗ ಅವಳ ಗಂಡನು ಅದೇ ಭವಿಷ್ಯ ನುಡಿದಿದ್ದನು. ಸೊ ನಾವು ಅಲ್ಲಿ ಕೂಡ ನಾವು ಚಿತ್ರದಲ್ಲಿ ಕೂಡ ನೋಡ್ತೀವಿ, ಗಂಡನು ಕೂಡ ಹೇಳ್ತಾರೆ, ಸೊ ನಾವು ಇಂತಹ ಶಾಸ್ತ್ರವನ್ನ ನಾವು ಫಾಲೋ ಮಾಡದಿಲ್ದಾಗ, ಈ ಗರ್ಭಾಧಾರ ಸಂಸ್ಕಾರಗಳು ವರ್ಣಾಶ್ರಮದಲ್ಲಿ ಹೇಳಿದಾಗೆ ಅಂತ ವಿಷಯಗಳೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ದಲೆ, ಈ ತರ ಎಲ್ಲ ನಾವು ಸೆನ್ಸ್ ಕಂಟ್ರೋಲ್ ಇಲ್ದಲೆ ಹೆಂಗ್ ಬೇಕೋ ಹಂಗ್ ನಡ್ಕೊಂಡಾಗ ಈ ತರ ಎಲ್ಲ ಸಮಸ್ಯೆಗಳು ನಮ್ಮ ಜೀವನದಲ್ಲೂ ಬರ್ತದೆ. ಆದ್ರಿಂದ ಇದೇ ರೀತಿನೇ ದ್ವಿತೀಯ ಜೀವನದಲ್ಲೂ ಇಲ್ಲಿ ಆಗಿದೆ. ಅದೇ ತರ ಅವ್ರ ಗಂಡ ಹೇಳಿದ್ರು, ಈ ತರ ಎಲ್ಲ ನಾವು ಮಾಡಬಾರ್ದು, ಶಾಸ್ತ್ರಕ್ಕೆ ಎಗನೆಸ್ಟ್ ಆಗಿ ನಾವು ಮಾಡಬಾರ್ದು ಅಂತ ಬುದ್ಧಿ ಹೇಳಿದ್ರು ಸಮೇತ ಏನ್ ಕೇಳಲಿಲ್ಲ ಮಾತಾಜಿ, ಬುದ್ಧಿ ಹೇಳಿದ್ರು ಅವರು ಕಾಮನೆಯನ್ನ ತಡ್ಕೊಳಕ್ ಆಗ್ದಿರ ನನ್ಗೆ ಇವಾಗ್ಲೇ ಆಗ್ಬೇಕು ಅಂತ ಹಠ ಹಿಡಿತಾರೆ. ಕಾಮ ಇಚ್ಛೆ ಅನ್ನೋದು ಒಂದು ಇರುತ್ತೆ ಪ್ರಭುಜಿ, ಮತ್ತೆ ಪುತ್ರಗಳನ್ನ ಪಡಿಬೇಕು ಅನ್ನೋದೊಂದು ಇಚ್ಛೆ, ಎರಡು ಇಚ್ಛೆ ಇರುತ್ತೆ ಪ್ರಭುಜಿ ಅವಳಿಗೆ. ಅಂದ್ರೆ ಮಕ್ಕಳಾಗಿರ್ತವೆ, ಇವಳಿಗೆ ಮಕ್ಕಳಾಗಿರಲ್ಲ ದಿತಿಗೆ, ಹಂಗಾಗಿ ಪುತ್ರನ ಪಡಿಬೇಕು ಅನ್ನೋದೊಂದು ಇರುತ್ತೆ, ಮತ್ತೆ ಕಾಮ ಇಚ್ಛೆ ಅನ್ನೋದು ಎರಡು ಇರುತ್ತೆ ಪ್ರಭುಜಿ ಅವಳಿಗೆ. ಅದೇ ಆದ್ರೆ ಬುದ್ಧಿ ಹೇಳ್ತದೆ, ಗಂಡನೂ ಹೇಳ್ತಾನೆ, ಬುದ್ಧಿನೂ ಹೇಳ್ತದೆ, ಆದ್ರೂನು ಸೊ ಆ ಇಚ್ಛೆನು ಸ್ಟ್ರಾಂಗ್ ಆಗಿತ್ತು. ಮತ್ತೆ ಇನ್ನೊಂದೇನು ಅಂದ್ರೆ ಮನಸ್ಸು ಕೇಳಲಿಲ್ಲ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಏನಾಗ್ತದೆ ಅಂದ್ರೆ, ನಮಗ್ ಬುದ್ಧಿ ಸಮಟೈಮ್ಸ್ ಹೇಳ್ತದೆ, ನಾವ್ ಇಷ್ಟೆಲ್ಲ ಕ್ಲಾಸ್ಗಳು ಕೇಳ್ತೀವಿ, ಏನಂತಾರೆ ಪ್ರಭುಗಳು ಡೈಲಿ ಕ್ಲಾಸ್ ತಗೊಂತಾ ಇದ್ದಾರೆ, ನಾವೂನು ಭಾಗವತಂ ಓದ್ತೀವಿ, ಚಾಂಟಿಂಗ್ ಮಾಡ್ತೀವಿ, ಆದ್ರೆ ನಮ್ಮ ಜೀವನದಲ್ಲಿ ಇಂತಹ ತಪ್ಪುಗಳು ಇಚ್ಛೆಗಳು ಬಂದಾಗ ಏನಾಗ್ತದೆ, ನಮಗೆ ಭಗವಂತ ನಮಗೆ ಅಲರ್ಟ್ ಮಾಡ್ತಾನೆ, ಮನಸ್ಸಾಕ್ಷಿ ಯಾವಾಗ್ಲೂ ಅಲರ್ಟ್ ಮಾಡ್ತಾ ಇರುತ್ತೆ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ. ಆದ್ರೂ ಅದನ್ನ ಮೀರಿ ನಾವು ಮಾಡ್ತೀವ ಇಲ್ವಾ ಮಾತಾಜಿ? ಮಾಡಲ್ಲ ಪ್ರಭುಜಿ. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಮಾಡೋದು ನಿಲ್ಸಿದೀವಿ. ಮಾಡೋದು ನಿಲ್ಲಿಸೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ ಪ್ರಭುಜಿ. ಇನ್ನು ನಿಲ್ಸಿಲ್ಲ ಪ್ರಭುಜಿ, ಒಂದೊಂದೇ ಇರ್ತವೆ ಪ್ರಭುಜಿ. ಗ್ರೇಟ್ ಮಾತಾಜಿ. ಆಕ್ಚುಲಿ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ಅದೇ ಕರೆಕ್ಟ್. ನಾವು ಅಭ್ಯಾಸ ಮಾಡ್ತಾ ಇದೀವಿ, ಅವನ್ನೆಲ್ಲ ನಿಲ್ಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದೀವಿ. ಸೊ ನಾನಂತೂ ಲೈಕ್ ಕಂಪ್ಲೀಟ್ ಆಗಿ ಇನ್ನ ಮನಸ್ಸನ್ನ ಗೆದ್ದಿಲ್ಲ. ಸೊ ನಾವು ಅಭ್ಯಾಸ ಮಾಡ್ತಾ ಅದು ಸಾಧ್ಯತೆ ಆಗುತ್ತೆ ಅಂತ ನಮ್ಮ ಹಿಸ್ಟ್ರಿನ ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಅಲ್ವಾ ಮಾತಾಜಿ? ಸೊ ಅದು ಈಸಿಯಾಗಿ ನಾವು ಆಗ್ಬೋದಾ? ಪ್ರಯತ್ನ ಪಟ್ರೆ ಆಗತ್ತೆ ಪ್ರಭು. ಅಲ್ಲ, ನಮ್ಮ ಹಿಸ್ಟ್ರಿ ಪ್ರಭುಜಿ ಎಲ್ಲಿ ನಮ್ಮ ಹಿಸ್ಟ್ರಿ ನಡೆಯಲ್ಲ ಪ್ರಭುಜಿ, ಆದ್ರೆ ನಾವೆಲ್ಲ ಕೃಷ್ಣನ್ ಪ್ರಕಾರ ನಡೆಯುತ್ತೆ ಅಂತ ಪ್ರಭುಜಿ. ಅಷ್ಟು ಸುಲಭ ಅಲ್ಲ ಪ್ರಭುಜಿ. ಅಲ್ಲ, ಸುಲಭ ಅಂತೂ ಅಲ್ಲ, ಆದ್ರೆ ನಮ್ಮ ಹಿಸ್ಟ್ರಿಯಲ್ಲಿ ನಾವು ಏನಾದ್ರೂ ಸ್ವಲ್ಪ ಆದ್ರೂ ನಮಗೆ ಸಾಧ್ಯತೆ ಆಗಿದೆಯಾ ಇಲ್ವಾ ಮಾತಾಜಿ? ಅದು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಮೊದ್ಲೇ ಯಾವ ರೀತಿ ಮಾಡ್ತಾ ಇದ್ವಿ, ಇವಾಗ ಯಾವ ರೀತಿ ಮಾಡ್ತಾ ಇದ್ವಿ, ಬದಲಾವಣೆ ಆಗಿದೆ. ಗುರುಗಳ ಕರುಣೆಯಿಂದ ಆಗ್ತಾ ಇದೆ ಪ್ರಭು. ಖಂಡಿತ ನಾವು 100% ಅಂತೂ ಅಲ್ಲ, ಆದ್ರೂನು ಅಟ್ಲೀಸ್ಟ್ ಏನೋ ಒಂದು ಆಗ್ತಾ ಇದೆ ಅಲ್ವಾ ಮಾತಾಜಿ? ಖಂಡಿತ ಹೌದು ಪ್ರಭುಜಿ. ಇರ್ತಾನೆ ಇರ್ಲಿಲ್ಲ. ತುಂಬಾ ಹೇಳಿದ್ರಲ್ಲ, ಯಜ್ಞದಲ್ಲಿ ಯಾವ ತರ ಕಟ್ಟಿಗೆಗಳನ್ನ ಹಾಕ್ತಿವೋ ಸ್ವಲ್ಪ ಸ್ವಲ್ಪ ಉರಿಯುತ್ತೋ ಆ ತರ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಪ್ರಭು. ಅದೇ ಮಾತಾಜಿ, ಅದು ನಾವು ಎಷ್ಟು ಸೀರಿಯಸ್ ಆಗಿ ಮಾಡ್ತೀವಿ. ಕೃಷ್ಣ ಪ್ರಭುಜಿ, ಕ್ರಮೇಣ ಹೇಳಿ ಮಾತಾಜಿ. ಕಟ್ಟಾಯ್ತು ಪ್ರಭುಜಿ. ಓಕೆ. ಸೊ ನಾವು ಎಷ್ಟು ಸೀರಿಯಸ್ ಆಗಿ ನಾವು ಮಾಡ್ತೀವೋ ಅದ್ರ ಪ್ರಕಾರ ಸ್ವಲ್ಪನೇ ನಮಗೆ
ಆಗ್ತಾ ಇದೆ. ನಾವು 100% ಪರ್ಫೆಕ್ಟ್ ಅಂತೂ ಆಗಿಲ್ಲ, ಅದು ಅದು ನಮಗೆ ಗೊತ್ತು. ಸೊ ಆ ದಾರಿಯಲ್ಲಿ ನಾವು ಮುನ್ನಡಿಬೇಕು ಅಷ್ಟೇ ಅಂತ ಹೇಳ್ತಾ ಹರೇ ಕೃಷ್ಣ next ಪ್ರಭು. ಹೇಳಿ 100% ಪರ್ಫೆಕ್ಟ್ ಆಗಿದ್ರೆ ನಾವಿಲ್ಲಿ ಇರೋದೇ ಇಲ್ಲ ಪ್ರಭು. ಅದು ಮಾತಾಜಿ. ಸೊ ನಾವು 100% ಆಗ್ಬಿಟ್ಟಿದ್ರೆ ಇಲ್ಲಿ ಇರ್ತಾನೆ ಇರ್ಲಿಲ್ಲ, ಮಾತಾಜಿ ಹೇಳ್ದಂಗೆ. ಸೊ ಹೌದು ಪ್ರಭುಜಿ. ಖಂಡಿತ ಎಲ್ಲರಲ್ಲೂ ಲೋಪದೋಷ ಇರ್ತದೆ, ಆದ್ರೆ ನಾವು ತಿದ್ಕೊಳ್ಳಿಕ್ಕೆ ನಾವು ಈ ಮಾನವ ಜನ್ಮ ಪಡ್ಕೊಂಡಿರೋದು. ಸೊ ನೆಕ್ಸ್ಟ್ 3ನೇ ಶ್ಲೋಕದಲ್ಲಿ, ಆ ಇಬ್ಬರು ದೈತ್ಯರು ಜನಿಸಿದಾಗ ಸ್ವರ್ಗ ಲೋಕಗಳು, ಭೂಲೋಕಗಳು ಮತ್ತು ಅಂತರಿಕ್ಷದಲ್ಲಿ ಭೀಕರವಾದ ಮತ್ತು ಅದ್ಭುತವಾದ ಹಲವು ಪ್ರಾಕೃತಿಕ ಉತ್ಪನ್ನಗಳು ಉತ್ಪಾತಗಳು ಉಂಟಾದವು. ಸೊ ಈ ತರ ಏನಾಗ್ತದೆ, ಅವ್ರು ಹುಟ್ಟಕ್ಕೆ ಇದಾದಾಗ ಸೊ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಈ ತರ ಎಲ್ಲ ಸ್ವರ್ಗ ಲೋಕಗಳು, ಭೂಲೋಕಗಳು ಇದೆಲ್ಲ ಉಂಟಾಗ್ತದೆ. ಸೊ ಏನಾಗ್ತದೆ ಅಂದ್ರೆ ಭೂಮಿಯ ಮೇಲಿರುವ ಪರ್ವತ ಶ್ರೇಣಿಗಳಲ್ಲಿ ಭೂಕಂಪಗಳು ಉಂಟಾದವು. ಎಲ್ಲೆಡೆಗಳಲ್ಲಿ ಬೆಂಕಿಯು ಉರಿಯುವಂತೆ ತೋರಿತು. ಧೂಮಕೇತುಗಳು, ಉಲ್ಕೆಗಳು ಮತ್ತು ಸಿಡಿಲುಗಳೊಡನೆ ಶನಿಯಂತಹ ಹಲವು ಅಶುಭಕಾರಕ ಗ್ರಹಗಳು ಕಾಣಿಸಿಕೊಂಡವು. ಸೊ ನೋಡಿ, ಇಲ್ಲಿ ಅವರು ಹುಟ್ಟಿದ ಮೇಲೆ ಯಾವ ತರ ನಮ್ಮ ಈ ಒಂದು ಯೂನಿವರ್ಸ್ ಅಲ್ಲಿ ವಿಶ್ವದಲ್ಲಿ ಯಾವ ತರ ಬದಲಾವಣೆಗಳಾದವು, ಸೊ ಇದ್ರ ಬಗ್ಗೆ ಎಲ್ಲ ಅವರು ಹೇಳ್ತಾ ಇದ್ದಾರೆ. ಉಲ್ಕೆಗಳು ಅಂದ್ರೆ ಏನು ಮಾತಾಜಿ, ಯಾರಾದ್ರೂ ಹೇಳ್ಬೋದಾ? ಉಲ್ಕೆಗಳು ಜ್ವಾಲಾಮುಖಿ ತರ ಪ್ರಭು, ಒಳಗಡೆಯಿಂದ ಮೇಲೆ ಬರೋದು. ಓಕೆ, ಥ್ಯಾಂಕ್ ಯು ಮಾತಾಜಿ. ಸೊ ಅದು ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಿದೆ. ಸೊ ನೆಕ್ಸ್ಟ್, ಸ್ಪರ್ಶಕ್ಕೆ ಹೆಚ್ಚು ಅಹಿತಕರವಾಗುವಂತೆ ಗಾಳಿಗಳು ಬೀಸಿದವು. ಪುನಃ ಬುಸುಗುಡುತ್ತಾ ಭಾರೀ ಮರಗಳನ್ನು ಬುಡಮೇಲು ಮಾಡಿದವು. ಚಂಡಮಾರುತಗಳೇ ಅದರ ಸೈನ್ಯ, ಧೂಳಿನ ಮೋಡವೇ ಅದರ ಧ್ವಜಗಳಾಗಿದ್ದವು. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಅದ್ರ ಕಂಡೀಷನ್ ಯಾವ ತರ ಆಯ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಏನಂತಾರೆ, ಒಂದು ಡ್ರಾಸ್ಟಿಕ್ ಆಗಿ ಆ ಒಂದು ಪರಿಸ್ಥಿತಿ ಇತ್ತು. ನಾವು ಕೂಡ ಈಗ ಸಮೀಪದಲ್ಲಿ ನೋಡ್ತಾ ಇರ್ತೀವಿ, ಇವತ್ತು ಟಿವಿಯಲ್ಲಿ ನೋಡ್ತಾ ಇರ್ತೀವಿ, ಅಲ್ಲೇನೋ ಏನಂತಾರೆ ಗಂಗೋತ್ರಿ ಅದ್ಯಾವ್ದು ಮಾತಾಜಿ, ಅಲ್ಲಿ ಮೊನ್ನೆ ಪ್ರವಾಹ ಆಯ್ತಲ್ಲ. ಸೊ ಏನಾದ್ರು ಐಡಿಯಾ ಇದೆಯಾ? ಇಲ್ಲಿ ಚಾರ್ಧಾಮ್ ಅಲ್ಲಿ ಒಂದ್ರಲ್ಲಿ ಬದ್ರಿನಾಥ್ ಅನ್ಸುತ್ತೆ, ಕೇದಾರ್ನಾಥ್ ಪ್ರಭು, ದ್ವಾರಕ ಗುಡಿ ಈಗ ಕಾಶಿ, ಉತ್ತರಾಖಂಡ. ಸೊ ಅಲ್ಲಿ ಆಯ್ತು. ಮತ್ತೆ ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರ್ತದೆ, ಅಲ್ಲೆಲ್ಲ ನೋಡಿದ್ರೆ ಸುನಾಮಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಉತ್ತರ ಕಾಶಿ ಪ್ರಭುಜಿ. ಉತ್ತರ ಕಾಶಿನೇ ಆ ಕಡೆ, ಉತ್ತರ ಕಾಶಿ ಹತ್ರ ಆಗೋದು ಆ ಕಡೆ. ಓಕೆ, ಸೊ ಈ ತರ ಹಲವಾರು ವಿಷಯಗಳು ಇವತ್ತು ಕೂಡ ಭೂಮಿಯಲ್ಲಿ ನಡೀತಾ ಇದೆ ಅಲ್ವಾ ಮಾತಾಜಿ? ಸೊ ತುಂಬಾ ಈ ತರ ವಿಚಾರಗಳು ನಡೀತಾ ಇದೆ ಅಲ್ವಾ? ಸೊ ಇವಾಗೇನು ಹಿರಣ್ಯಾಕ್ಷನು ಬರ್ತಾ ಇಲ್ಲ, ಹಿರಣ್ಯಕಶಿಪುನು ಬರ್ತಾ ಇಲ್ಲ, ಆದ್ರೂನು ಇವೆಲ್ಲ ಏನಕ್ಕೆ ನಡೀತಾ ಇದೆ ಮಾತಾಜಿ? ಎಲ್ಲ ನಮ್ಮಲ್ಲೇ ಇರುತ್ತಲ್ಲ ಪ್ರಭುಜಿ. ಪ್ರಭುಜಿ ನಮ್ಮಲ್ಲೇ ಇರುತ್ತೆ ಪ್ರಭುಜಿ. ಅಧರ್ಮ ಜಾಸ್ತಿ ಆದಾಗ ಈ ತರ ಆಗ್ತಾ ಇರುತ್ತೆ. ಧರ್ಮದ ಪ್ರಕಾರ ನಡ್ಕೊಂತಿರ್ತಾರೆ ಪ್ರಭುಜಿ ಜನಗಳು, ಹಾಗಾಗಿ ಬರ್ತಾ ಇರ್ತಾರೆ. ಸೂಚನೆಗಳು ವೆರಿ ನೈಸ್ ಮಾತಾಜಿ. ಸೊ ಆಕ್ಚುಲಿ ನೀವೆಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಇವತ್ತು ನಡೀತಾ ಇರೋದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಲ್ಲ. ಮೊದ್ಲಾದ್ರೂ ಏನಾಗ್ತಿತ್ತು ಅಂದ್ರೆ ಅಸುರರು ದೇವತೆಗಳು ಅಂತೇಳಿ ಸಪ್ರೇಟ್ ಇರ್ತಾ ಇತ್ತಂತೆ. ಸೊ ಈ ಅಸುರರನ್ನ ತೊಂದರೆ ಕೊಡ್ತಾ ಇದ್ರು, ದೇವತೆಗಳು ಅವರು ಇದ್ ಮಾಡ್ತಾ ಇದ್ರು. ಆದ್ರೆ ದೇವತೆಗಳು ಆದಷ್ಟು ಲೈಕ್ ಒಳ್ಳೆತನದಲ್ಲಿ ಇರ್ತಾ ಇದ್ರು, ಆತರ ಎಲ್ಲ ಇರ್ತಾ ಇತ್ತು. ಬಟ್ ಕಲಿಯುಗದಲ್ಲಿ ಏನಾಗ್ತಾ ಇದೆ ಅಂತ ಯಾರಾದ್ರೂ ಹೇಳ್ಬೋದಾ ಮಾತಾಜಿ? ನಾವು ಜಗತ್ಶಾಸ್ತ್ರಿ ಪ್ರಭುಗಳು ಒಂದು ಕ್ಲಾಸ್ ಅಲ್ಲಿ ಕೇಳಿದ್ದೆ, ಕಲಿಯುಗದಲ್ಲಿ ಏನ್ ಆಗ್ತಾ ಇದೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ಅವರು.
ಏನಾಗ್ತದೆ ಮಾತಾಜಿ ಕಲಿಯುಗದಲ್ಲಿ ಆತರ ಅಸುರರು ಮತ್ತೆ ದೇವ ಇವರು ಅಂತ ನಾವೇನ್ ಸಪ್ರೇಟ್ ಆಗಿ ಇದೀವ? ಕಲಿಯುಗದಲ್ಲಿ ನಮ್ಮಲ್ಲೇ ಅಸುರರು ಇದೆ ಇದ್ದಾರೆ, ಪ್ರಭು, ನಮ್ಮಲ್ಲೇ ದೇವತೆಗಳು ಇದ್ದಾರೆ. ಅಸುರರು ದೇವತೆಗಳು ಇರುತ್ತೆ ಪ್ರಭು. ಅಸುರರು ಅಂದ್ರೆ ನಮ್ಮ ಏನು ಷಡ್ವಿಧ ಇದೆ ಅಲ್ಲ, ಕಾಮ ಕ್ರೋಧ ಎಲ್ಲ ನಮ್ಮಲ್ಲೇ ಇದೆ, ಅದೇ ಅಸುರರು. ಎಕ್ಸಲೆಂಟ್ ಮಾತಾಜಿ, ಎಕ್ಸಲೆಂಟ್. ಆಕ್ಚುಲಿ ಜಗತ್ಸಾಕ್ಷಿ ಪ್ರಭುಗಳು ಏನ್ ಹೇಳಿದ್ರು ಅಂದ್ರೆ ಅಸುರತ್ವ ಅಥವಾ ಮತ್ತೆ ದೇವತಾ ಗುಣ ಎರಡೂನು ಕಲಿಯುಗದಲ್ಲಿ ಒಂದ್ರಲ್ಲೇ ಇದೆ ಅಂತೆ. ಮೊದ್ಲಾದ್ರೂ ಏನಾಗ್ತಿತ್ತು, ಇಬ್ರು ಬೇರೆ ಬೇರೆ ಇರ್ತಾ ಇದ್ರು. ಒಬ್ರನ್ನೇನಾದ್ರೂ ಕೊಂದಾಕ್ಬಿಟ್ರೆ ಮುಗಿದೋಗಿತ್ತು ಕೆಲಸ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ಎರಡು ಒಂದೇ ಮನುಷ್ಯನಲ್ಲಿದೆ. ನನ್ನಲ್ಲೇ ಒಳ್ಳೆ ಗುಣನೂ ಇದೆ, ನನ್ನಲ್ಲೇ ಕೆಟ್ಟ ಗುಣನೂ ಇದೆ. ಸೊ ಇವಾಗ ನಾನು ಸಾಯಿಸಿದ್ರೆ ಎಲ್ಲ ಸರಿಯಾಗ್ಬಿಡುತ್ತಾ ಮಾತಾಜಿ? ಇಲ್ಲ ಪ್ರಭುಜಿ. ನಾಣ್ಯದ ಎರಡು ಮುಖ ಇದ್ದಂಗೆ ಪ್ರಭುಜಿ. ಸೊ ಕಲಿಯುಗದಲ್ಲಿ ಇಟ್ಸ್ ಎ ಗ್ರೇಟೆಸ್ಟ್ ಚಾಲೆಂಜ್. ಎರಡು ಒಂದೇ ಮನುಷ್ಯನಲ್ಲಿ ಇರೋದ್ರಿಂದ ಒಬ್ಬನ್ಕೊಂದು ಒಬ್ಬ ಸಂತೋಷವಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದ್ಸರಿ ನಮ್ಮ ನರಸಿಂಹಗಿರಿಧಾರಿ ಟೆಂಪಲ್ ಅಲ್ಲೇ ಒಂದ್ಸರಿ ಸಂಡೇ ಕ್ಲಾಸ್ ನಡೀತಾ ಇತ್ತು. ನಾನೊಂದು ಕ್ವಶನ್ ಕೇಳಿದೆ, ವರದಕೃಷ್ಣ ಪ್ರಭುಗಳ ಹತ್ರನೋ ಅಥವಾ ಇನ್ನೊಬ್ರ ಹತ್ರ, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ನಾನು ಈ ತರ ಕೇಳಿದೆ. ಏನಂತ ಕೇಳಿದೆ ಅಂದ್ರೆ, ಪ್ರಭು ನಾವು ಇಷ್ಟೆಲ್ಲ ಟ್ರೈ ಮಾಡ್ತೀವಿ, ನಾವಿನ್ನೂ ಯಂಗ್ಸ್ಟರ್ಸು, ಎಲ್ಲಿ ಹೊರಗೆ ಹೋದ್ರು ಏನಂತಾರೆ ಆ ಒಂದು ಸೆನ್ಶುವಲ್ ಆಗಿ ಇದು ಮಾಡುವಂತಹ ವಿಷಯಗಳೇ ಇದು ಬರ್ತದೆ, ಅಥವಾ ಎಲ್ಲಿ ನೋಡಿದ್ರು ಬರೀ ಇಂಥ ಕೆಟ್ಟ ವಿಚಾರಗಳೇ ಇದಾಗ್ತದೆ, ನಮಗೆ ಸರ್ಕಮ್ಸ್ಟೆನ್ಸಸ್ ಅಲ್ಲೂ ನಮ್ಮನ್ನ ನಿಮ್ದೆ ಭಕ್ತಿ ಮಾಡಕ್ ಬಿಡಲ್ಲ, ನಮ್ಮನ್ನ ಯಾವಾಗ್ಲೂ ಏನಂತಾರೆ ಹೀಯಾಳಿಸ್ತಾರೆ ಕಾಲೇಜಲ್ಲೆಲ್ಲ, ಈ ತರ ಎಲ್ಲ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಅವ್ರು ಏನಂತ ಉತ್ತರ ಕೊಟ್ರು ಅಂದ್ರೆ, ನೀವು ಏನ್ ಮಾಡ್ಬೋದು ಮಾತಾಜಿ ಇಂಥ ಸಿಚುಯೇಷನ್ ಅಲ್ಲಿ? ನೀವೇನಾದ್ರೂ ಉತ್ತರ ಕೊಡ್ಬೋದಾ? ಹರೇ ಕೃಷ್ಣ. ಏನ್ ಮಾಡ್ಬೋದು? ಈ ತರ ಎಲ್ಲ ನಮಗೆ ಕಂಡ್ಯೂಸಿವ್ ಆಗಿಲ್ಲ ಎನ್ವಿರಾನ್ಮೆಂಟು, ಕಲಿಯುಗದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತಾ ಇದೆ. ಸೊ ಅಂತ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ಬೋದು? ಜಪ ಮಾಡ್ಕೋಬೇಕು ಪ್ರಭುಜಿ. ಅದನ್ನ ತಾಳ್ಕೊಳ್ಳೋ ಅಷ್ಟು ಶಕ್ತಿನ ಒಂಚೂರು ಅಭ್ಯಾಸ ಮಾಡ್ಕೋಬೇಕು ಪ್ರಭು. ಎಲ್ಲಾ ಕಡೆ ಜನ ಆತರಾನೇ ಇರ್ತಾರೆ. ನಾವು ಹೋಗಿದ್ ಜಾಗದಲ್ಲೆಲ್ಲ ಆತರನೇ ಜಗಳ ಆಡ್ಕೊಂಡು ಕೇಳ್ಕೊಂಡು ಎಲ್ಲ ಇರಕ್ ಆಗೋದಿಲ್ಲ. ನಾವ್ ಎಲ್ಲಿರ್ತೀವೋ, ನಮ್ಗೆ ಏನು ನಾವು ಕಲ್ತಿರ್ತೀವೋ ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಹೋಗಿದ್ ಜಾಗದಲ್ಲಿ ಕೂಡ ಅದು ಅಭ್ಯಾಸ ಆಗಿರುತ್ತೆ ಪ್ರಭು. ಅದು ಜ್ಞಾಪಕ ಬರುತ್ತೆ, ನಾನ್ ಈ ತರನೇ ಇರ್ಬೇಕು, ಇವ್ರು ಈ ತರ ಹೇಳಿದ್ದಾರೆ, ಅದಕ್ಕೆ ನಾವು ಬದಲಾಗಿ ಉತ್ತರ ಕೊಡಬಾರ್ದು ಅಂತ ಎಲ್ಲ ನಮ್ಗೆ ಅದು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಪ್ರಭು. ಅದು ಸಾಮಾನ್ಯವಾಗಿ ಅಷ್ಟು ಬೇಗ ಬರೋದಿಲ್ಲ. ಅಂದ್ರೆ ಅದನ್ನ ನಾವು ಆ ಸಿಚುವೇಶನ್ಗೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ವೆರಿ ನೈಸ್ ಮೆಸೇಜ್. ಆಕ್ಚುಲಿ ಅವ್ರು ನನಗೆ ಉತ್ತರ ಏನಂತ ಕೊಟ್ರು ಅಂದ್ರೆ, ಸೊ ನಿನಗೆ ಸರೌಂಡಿಂಗ್ ಇಂದ ಸಮಸ್ಯೆ ಆಗ್ತಾ ಇದೆಯಾ, ಹಂಗಂದ್ರೆ ಅವ್ರನ್ನು ಸೇರಿಸಿ ಭಕ್ತರು ಮಾಡ್ಬಿಡು, ಅವಾಗ ಎಲ್ಲ ಈಸಿ ಆಗ್ತದೆ, ನಿನಗೆ ಸರೌಂಡಿಂಗ್ ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರು. ಅಂದ್ರೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನಾವು ಮಾತ್ರ ಭಕ್ತರಾಗಿದ್ದಾಗ ಇವೆಲ್ಲ ಜಾಸ್ತಿ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಜೊತೆಗಿರೋರ್ನ ಆದಷ್ಟು ಎನ್ರೋಲ್ ಮಾಡಿಸ್ಕೊಂಡ್ಬಿಡ್ಬೇಕು. ಸೊ ನಾವ್ ಹೇಳಿದ್ರೆ ಕೇಳಲ್ಲ ಅವರು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಸತ್ಸಂಗಕ್ಕೆ ಕರ್ಕೊಂಡ್ಬರ್ಬೇಕು, ಪ್ರಸಾದ ಕೊಡ್ಬೇಕು, ಹೆಂಗಾದ್ರೂ ಒಂದ್ ಮಾಡಿ ಅವ್ರನ್ನ ಒಳಗೆ ತಳ್ಳಿ ಸ್ವಲ್ಪ ಸ್ವಲ್ಪನೇ ಅವ್ರನ್ನ ಇದು ಮಾಡಿದಾಗ ನಮ್ಮ ಸರೌಂಡಿಂಗು ಅಂದ್ರೆ ನಮ್ಮ ಲೈಫಲ್ಲಿ ಮೇಯ್ನ್ ಆಗಿ ಯಾರು ಇಂಪ್ಯಾಕ್ಟ್ ಮಾಡ್ತಾರಲ್ವಾ ಅಂಥವ್ರನ್ನೆಲ್ಲ ನಾವು ಮೇಲೆ ಚೇಂಜ್ ಮಾಡಿದ್ರೆ ನಾವು ಇನ್ನೂ ಒಳ್ಳೆ ಅಸೋಸಿಯೇಷನ್ ನಮಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ ಮತ್ತೆ ಹೌದು ಪ್ರಭುಜಿ, ಇದೆ. ಈ ತರ ಮಾಡ್ಬೇಕು. ಏನ್ ಮಾತಾಜಿ? ಸ್ವಲ್ಪ ಕಷ್ಟ ಪ್ರಭು ಅವ್ರನ್ನೆಲ್ಲ ಕರ್ಕೊಂಡ್ ಬರಕ್ಕೆ. ಕಷ್ಟ ಇದೆ. 15 ವರ್ಷದಿಂದ ನನ್ ಜೊತೆನೆ ಇದ್ದಾರೆ ಪ್ರಭು, ದಿನಾಲೆ ಕರಿತೀನಿ. 15 ವರ್ಷದಿಂದ ಬರ್ತಾನೆ ಇಲ್ಲ. ನಮ್ಮ ಅಕ್ಕ ಮಾತ್ರ ಜಲ್ದಿ ಬಂದ್ರು, ಅದೊಂದು ಪುಣ್ಯ ಪ್ರಭುಜಿ. ಸೊ ಏನು ಮಾಡಕ್ ಆಗಲ್ಲ, ಕಷ್ಟನೇ. ನಾವ್ ಬಂದಿರೋದೇ ಕಷ್ಟ. ಸೊ ಎಲ್ಲ ಕಷ್ಟ ಅನ್ಕೊಂಡ್ರೆ ಕಷ್ಟನೇ. ಅದು ಪ್ರಯತ್ನ ಮಾಡ್ಬೇಕಷ್ಟೇ ಅಲ್ವಾ ಮಾತಾಜಿ? ನೆಕ್ಸ್ಟ್ ಅಷ್ಟೇ ಮತ್ತೆ, ಸಾಯೋ ತನಕ ಪ್ರಯತ್ನ ಮಾಡೋದು. ನಾವು ಖಂಡಿತ ಹೇಗೆ ನಾವು ಖಂಡಿತ ಎಲ್ಲ 100% ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ವೋ, ಅದೇ ತರ ಅವರಿಗೂ ಒಂದು ಫ್ರೀಡಮ್ ಇರ್ತದೆ. ಸೊ ಅದನ್ನು ನಾವು ಏನಂತಾರೆ ಮರ್ಯಾದೆ ಕೊಟ್ಟು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ, ಸೊ ನೆಕ್ಸ್ಟ್, ತನ್ನ ಭಾರಿ ಎತ್ತರದ ಅಲೆಗಳಿಂದ ಸಾಗರವು ದುಃಖಗೊಂಡಂತೆ ಬೋರ್ಗರೆಯಿತು, ಸಮುದ್ರ ಜೀವಿಗಳು ಕೋಬೆಯುಂಟಾಯಿತು,
ನದಿಗಳು ಸರೋವರಗಳು ಕೋಬೆಗೊಳಗಾದವು, ಕಮಲಗಳು ಬಾಡಿದವು. ಸೂರ್ಯ ಚಂದ್ರ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸೂರ್ಯ ಚಂದ್ರ ಗ್ರಹಣ ಕಾಲದಲ್ಲಿ ಮತ್ತೆ ಮತ್ತೆ ಸೂರ್ಯ ಚಂದ್ರರ ಸುತ್ತ ಗುಡಿಕಟ್ಟುಗಳು ಕಾಣಿಸಿದವು. ಮೋಡಗಳಿಲ್ಲದಾಗಲೂ ಗುಡುಗಿನ ಆರ್ಭಟಗಳು ಕೇಳಿಸಿದವು. ಪರ್ವತದ ಗುಹೆಗಳಿಂದ ರಟರಟವೆನ್ನುವ ರಥಚಲನೆಯ ಧ್ವನಿಗಳಂತಹ ಸದ್ದುಗಳುಂಟಾದವು. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಸೂರ್ಯ ಚಂದ್ರ ಗ್ರಹಣಗಳು ಯಾವ ರೀತಿ ಒಂದು ಸ್ಥಿತಿಯಲ್ಲಿದ್ವು, ಇವೆಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಗ್ರಾಮಗಳಲ್ಲಿ ಹೆಣ್ಣು ನರಿಗಳು ಅಶುಭಕರವಾಗಿ ಹೂಳಿಟ್ಟವು. ಅವು ತಮ್ಮ ಬಾಯಿಗಳಿಂದ ಬಲವಾದ ಬೆಂಕಿಯನ್ನು ಕಾರುತ್ತಿದ್ದವು. ಗಂಡು ನರಿಗಳು ಗೂಬೆಗಳು ಹರಚುವಿಕೆಯಲ್ಲಿ ಅವುಗಳು ಜೊತೆಗೂಡಿದವು. ಸೊ ಈ ತರ ಎಲ್ಲ ಸೌಂಡ್ಸ್ ಎಲ್ಲ ನರಿಗಳೆಲ್ಲ ಮಾಡ್ತವೆ, ಈ ತರ ಎಲ್ಲ ಗೂಬೆಗಳೆಲ್ಲ ಇದ್ ಮಾಡಿ. ಸಮಟೈಮ್ಸ್ ನಮ್ಮ ಮನೆ ಹತ್ರನು ಈ ಬೆಕ್ಕುಗಳು ಜಗಳಾಡೋದು ಅಥವಾ ಏನಂತಾರೆ ಈ ನರಿಗಳು ನಾಯಿಗಳು ಇವೆಲ್ಲ ಏನಾದ್ರು ಸೌಂಡ್ ಕೊಡ್ತಾ ಇರ್ತಾವಲ್ಲ ಮಾತಾಜಿ, ಅವಾಗ ಏನಂತಾರೆ ಮಾತಾಜಿ, ಏನೋ ದೆವ್ವ ಬಂತಂತಾನೆ ಏನೋ ಅಂತಾರಲ್ಲ. ದೆವ್ವ ಕಾಣಿಸ್ಕೊಳ್ತಾ ಇದೆ ಅವ್ರಿಗೆ ಅಂತಾರೆ. ಆಮೇಲೆ ಅಪಶಕನ ಅಂತಾರೆ. ಬೆಕ್ಕುಗಳು ಜಗಳಾಡಿದ್ರೆ ಮಾತಾಜಿ ಜಗಳ ಬರುತ್ತೆ. ಅಪಶಕುನ ಅಂತ ಹೇಳ್ತಾರೆ ಪ್ರಭು. ದೆವ್ವನು ಕಿರಿಸ್ತಾ ಇದೆ ಅಂತಾರ ಪ್ರಭು, ಬೆಕ್ಕು ಕಿರಿಸ್ತಾ ಇದೆ ಅಂತ ಹೇಳಲ್ಲ, ದೆವ್ವ ಕಿರಿಸ್ತಿದೆ ಅಂತ. ಬೆಕ್ಕು ಜಗಳ ಆಡ್ತಾ ಇದ್ರೆ ಮನೆಯಲ್ಲೂ ಜಗಳ ಆಗುತ್ತೆ ಅಂತ ಅಂತಾರೆ. ಹೌದು ಪ್ರಭು, ಹೇಳ್ತಾರ ಆತರ. ಗೊತ್ತಿಲ್ಲ ನನ್ಗೆ. ಅಂತ ಹೇಳ್ತಾರ ಪ್ರಭುಜಿ. ಸೊ ನೇಚರ್ ಅಲ್ಲಿ ನಮಗೆ ಹಲವಾರು ಇಂತಹ ಏನಾಗ್ತದೆ ಇಂಡಿಕೇಶನ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಆ ಸಮಯದಲ್ಲೇ ನಾವು ಅದಕ್ಕೆ ಏನ್ ಮಾಡ್ಬೇಕು, ಎಸ್ಪೆಷಲಿ ಗ್ರಹಣ ಕಾಲದಲ್ಲಿ ಕೂಡ ನಮಗೆ ಜಾಸ್ತಿ ಭಕ್ತಿ ಮಾಡ್ಬೇಕು. ಅಮಾವಾಸ್ಯೆ ಸಮಯದಲ್ಲಿ ನಮಗೆ ಭಕ್ತಿ ಮಾಡ್ಬೇಕು. ಅವೆಲ್ಲ ಏನಕ್ಕೆ ಹೇಳ್ತಾರೆ ಅಂದ್ರೆ, ಸೊ ಬೈ ನೇಚರ್ ಆ ಟೈಮಲ್ಲಿ ಕೆಲವೊಂದು ನೆಗೆಟಿವಿಟಿ ಬಂದಾಗ ಸೊ ನಾವೇನ್ ಮಾಡ್ಬೇಕು ಅಂತ ಸಮಯದಲ್ಲಿ ಇನ್ನೂ ತೀವ್ರವಾಗಿ ಭಕ್ತಿ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ, ಕತ್ತನ್ನು ಮೇಲೆತ್ತಿ ಅಲ್ಲಿ ಇಲ್ಲಿ ಒಮ್ಮೆ ಹಾಡುವಂತೆ ಒಮ್ಮೆ ಅಳುವಂತೆ ನಾಯಿಗಳು ಬೊಗಳಿದವು. ಓ ವಿದುರನೇ, ಭೂಮಿಯನ್ನು ತಮ್ಮ ಬಿರುಸಾದ ಗೊರಸುಗಳಿಂದ ಒದೆಯುತ್ತಾ ಕರ್ಕಶವಾಗಿ ಹರಚುತ್ತಾ ಕತ್ತೆಗಳು ಗುಂಪಾಗಿ ಹತ್ತಿತ್ತ ಓಡಿದವು. ಕತ್ತೆಗಳ ಹರಚುವಿಕೆಯಿಂದ ಬೆದರಿದ ಹಕ್ಕಿಗಳು ಚೀರಾಡುತ್ತಾ ತಮ್ಮ ಗೂಡುಗಳಿಂದ ಹಾರಿದವು. ಕೊಟ್ಟಿಗೆಯಲ್ಲಿ ಮತ್ತು ಕಾಡುಗಳಲ್ಲಿದ್ದ ದನಕರುಗಳು ಸಗಣಿ ಮತ್ತು ಮೂತ್ರವನ್ನು ವಿಸರ್ಜಿಸಿದವು. ಸೊ ಇಲ್ಲಿ ದನಕರುಗಳು ಏನ್ ಮಾಡಿದ್ವು, ಅವೆಲ್ಲ ಸಗಣಿ ಮೂತ್ರ ವಿಸರ್ಜನೆ ಮಾಡ್ಕೊಂತ ಕತ್ತೆಗಳು ಹರಚ್ತಾ, ನೋಡಿ ಇದು ಯಾವ ತರ ಇದೆ ವಾತಾವರಣ ಅಂದ್ರೆ. ಸೊ ಹಸುಗಳಿಗೂ ಕೂಡ ಎಸ್ಪೆಷಲಿ ನಮಗೆ ಸುನಾಮಿ ಆಗ್ಲಿಕ್ಕೆ ಮುಂಚೆ ನಾನು ಕೇಳ್ಪಟ್ಟಿದ್ದೆ, ಈ ಹಕ್ಕಿಗಳಿಗೆ ಹಸುಗಳಿಗೆ ಮತ್ತೆ ಈ ತರ ಪ್ರಾಣಿ ಪಕ್ಷಿಗಳಿಗೆಲ್ಲ ಬಹಳ ಮುಂಚೆನೆ ಗೊತ್ತಾಗಿ ಅವೆಲ್ಲ ಈ ತರ ಎಲ್ಲ ಇಂಡಿಕೇಶನ್ಸ್ ತೋರಿಸ್ತು ಅಂತ ಹೇಳ್ತಾ ಇದ್ರು. ನೀವೇನಾದ್ರು ಕೇಳ್ಪಟ್ಟಿದ್ರ ಮಾತಾಜಿ ಈ ತರ ಎಲ್ಲ? ಹೌದು ಪ್ರಭು. ಪ್ರಭುಜಿ, ನಾಯಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ, ಬೆಕ್ಕುಗಳಿಗೆ ಫಸ್ಟ್ ಗೊತ್ತಾಗುತ್ತೆ ಪ್ರಭು. ಸೊ ಅಲ್ಲಿ ಎಸ್ಪೆಷಲಿ ಅದು ಭಗವಂತನ ಅವನ ಶಕ್ತಿ ಕೊಟ್ಟಿರ್ತಾನೆ ಅವುಗಳಿಗೆ. ಸೊ ಇದೇ ರೀತಿ ಹಿರಣ್ಯಕಶಿಪು ಹುಟ್ಟಬೇಕಾದ್ರೂ ಸಮೇತ ಈ ತರ ಎಲ್ಲ ಸಮಸ್ಯೆಗಳು ಆದ್ವು. ಸೊ ಅದೇ ರೀತಿ ಹೇಳ್ತಾ ಇದ್ದಾರೆ, ಹಸುಗಳು ಯೂಶಲಿ ನೀವು ನೋಡಿರ್ತೀರಾ, ಸಮಟೈಮ್ಸ್ ಗೋಶಾಲೆಗಳಲ್ಲಾಗ್ಲಿ ಅಥವಾ ನಾವು ಬೇರೆ ಮನೆಗೆ ಹೋದಾಗ ಹಳ್ಳಿಗಳಲ್ಲಿ ಹಸುಗಳು ಆ ಮನೆತನದವ್ರು ಬಂದ್ರೆ ಯಾವ ತರ ರಿಯಾಕ್ಟ್ ಮಾಡ್ತವೆ, ಅಥವಾ ಹೊಸ ಮನುಷ್ಯ ಅದನ್ನ ಹೋಗಿ ಏನಾದ್ರು ಮುಟ್ಲಿಕ್ಕೆ ಹೋದಾಗ ಅವು ಯಾವ ತರ ಹಿಂಜರಿತವೆ. ಸೊ ತುಂಬಾ ಸೆನ್ಸಿಟಿವ್ ಇರ್ತವೆ. ಸೊ ಇಟ್ಸ್ ಆಲ್ ಲೈಕ್ ಆ ಒಂದು ಪರಿಸ್ಥಿತಿಯನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಸುಗಳು ಯಾವ ರೀತಿ ಈ ತರ ಏನಾಗ್ತದೆ ಅಂದ್ರೆ, ಒಂದು ಕೆಟ್ಟ ವಿಷಯಗಳು ನಡೆದಾಗ ನಮಗೂ ಕೂಡ ಕೆಲವೊಂದು ಇಂಥ ಇಂಡಿಕೇಶನ್ಸ್ ಎಲ್ಲ ಬರ್ತದೆ. ಆ ಟೈಮಲ್ಲಿ ಭಕ್ತರು ಏನ್ ಮಾಡ್ಬೇಕು, ನಾವು ಅಲರ್ಟ್ ಆಗಬೇಕು, ಶರಣಾಗ್ಬೇಕು. ನೆಕ್ಸ್ಟ್, ಮಂಗಳ ಮತ್ತು ಶನಿಯಂತಹ ಅಶುಭ ಗ್ರಹಗಳು ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಿದವು. ಶುಕ್ರ, ಗುರು, ಬುಧರಂತಹ ಶುಭ ಗ್ರಹಗಳ ಮತ್ತು ಅನೇಕ ಚಂದ್ರ ಸಮೂಹಗಳ ಕಾಂತಿಯನ್ನು ಮೀರಿದವು. ಗ್ರಹಗಳು
ವಕ್ರಗತಿಯಲ್ಲಿ ಚಲಿಸುವಂತೆ ತೋರುತ್ತಾ ಒಂದನ್ನೊಂದು ಗಟ್ಟಿಸಿದವು. ಸೊ ಇಲ್ಲಿ ಗ್ರಹಗಳ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ರೀತಿ ಚಲಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇವುಗಳನ್ನು ಮತ್ತು ಇನ್ನಿತರ ಅಶುಭ ಸೂಚನೆಗಳನ್ನು ಕಂಡು ಪ್ರತಿಯೊಬ್ಬನು ಭಯಗೊಂಡನು. ಅವರು ಈ ನಿಗೂಢಗಳ ರಹಸ್ಯವನ್ನು ತಿಳಿಯಲಿಲ್ಲ. ವಿಶ್ವದ ವಿನಾಶ ಸಮೀಪಿಸಿತೆಂದು ತಿಳಿದರು. ಬ್ರಹ್ಮನ 4 ಯೋಗಿ ಕುಮಾರರು ಮಾತ್ರ ಭಯಪಡಲಿಲ್ಲ. ಅವರು ಜಯ ವಿಜಯರ ಪತನವನ್ನು ಮತ್ತು ದ್ವಿತೀಯ ಪುತ್ರರಾಗಿ ಅವರು ಜನಿಸಿರುವುದನ್ನು ತಿಳಿದಿದ್ದರು. ಸೊ ಇಲ್ಲಿ ಕುಮಾರರು ಮಾತ್ರ ಯಾಕೆ ಭಯಪಡಲಿಲ್ಲ ಮಾತಾಜಿ? ಕುಮಾರರಿಗೆ ಗೊತ್ತಿತ್ತು ಪ್ರಭುಜಿ, ಇವರೇ ಹಿರಣ್ಯಕಶಿಪು ಕೊಟ್ಟಿರ್ತಾರಲ್ಲ ಪ್ರಭು, ಶಾಪ ಶಾಪ ಬಂದಿರುತ್ತೆ, ಅವರಿಂದಾನೆ ಶಾಪ ಬಂದಿರುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಅವ್ರಿಗೆಲ್ಲ ಜ್ಞಾನ ಇರುತ್ತೆ ಪ್ರಭುಜಿ, ಎಲ್ಲ ತಿಳ್ಕೊಂಡಿರ್ತಾರ ಅವ್ರು. ಅದೇ ರೀತಿ ನಮ್ಮ ಜೀವನದಲ್ಲಿ ನೀವು ಗಮನಿಸಿದ್ರಿ ಅಂದ್ರೆ, ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತದೆ. ಡಿವೋಟೀಸ್ಗೆ ಬರಲ್ಲ ಅಂತಲ್ಲ, ಎಲ್ಲ ಅವರಿಗೂ ಕಷ್ಟ ಬರ್ತದೆ, ನಾನ್ ಡಿವೋಟೀಸ್ಗೂ ಕಷ್ಟ ಬರ್ತದೆ. ಆದ್ರೆ ಆ ಸಮಸ್ಯೆಗಳು ಬಂದಾಗ ಡಿವೋಟಿ ಯಾವ ತರ ಹ್ಯಾಂಡಲ್ ಮಾಡ್ತಾರೆ, ನಾನ್ ಡಿವೋಟಿ ಯಾವ ತರ ಹ್ಯಾಂಡಲ್ ಮಾಡ್ತಾರ ಮಾತಾಜಿ? ನಾನ್ ಡಿವೋಟಿ ಆದ್ರೆ ಟೆನ್ಷನ್ ಮಾಡ್ಕೊಂತಾರೆ, ಯಾಕೆ ನನ್ಗೆ ಹಿಂಗಾಗ್ತಾ ಇದೆ ಅಂತ ಭಗವಂತನ ಮೇಲೆ ಬ್ಲೇಮ್ ಮಾಡ್ತಾರೆ. ಆದ್ರೆ ಡಿವೋಟಿಸ್ ಆದ್ರೆ ನನ್ಗೆ ಇನ್ನೂ ಏನ್ ದೊಡ್ಡದಾಗ್ಬೇಕಾಗಿತ್ತು, ಭಗವಂತನ ಕೃಪೆಯಿಂದ ಇಷ್ಟು ಮಾತ್ರ ಆಗ್ತಾ ಇದೆ ಅಂತ ಅವ್ರು ತಿಳ್ಕೊಂತಾರೆ. ಇದಾಗೋದೆಲ್ಲ ಒಳ್ಳೇದಿಕ್ಕೇನೆ ಅನ್ನೋದು ಅರ್ಥ ಮಾಡ್ಕೊಳ್ತಾರೆ, ಕೃಪೆ ಅಂತ ತಿಳ್ಕೊಂತಾರೆ ಪ್ರಭು ಭಕ್ತರು. ಅದೇ ರೀತಿಯಲ್ಲಿ ಇಲ್ಲಿ ಕುಮಾರರು ಸಮೇತ ಭಗವಂತನ ಭಕ್ತರಾಗಿರೋದ್ರಿಂದ ಅವ್ರಿಗೆ ತಿಳಿದಿತ್ತು. ಬೇರೆಯವರೆಲ್ಲ ಅನ್ಕೊಂತಾರೆ ಏನೋ ಭೂಮಿ ನಾಶ ಆಗ್ತಾ ಇದೆ, ಏನೋ ಅದಾಗ್ತದೆ, 2012 ಏನೋ ಭೂಮಿನೇ ಇದಾಗ್ಬಿಡುತ್ತೆ, ಅವೆಲ್ಲ ವಿಚಾರಗಳು ಹೇಳ್ತಾ ಇದ್ರು. ಆದ್ರೆ ಏನಂತಾರೆ ಭಕ್ತರಿಗೆ ಗೊತ್ತು, ಶಾಸ್ತ್ರ ಓದಿದಾರೆ ಆಲ್ರೆಡಿ. ಸೊ ಜ್ಞಾನವನ್ನ ಪಡೆದಿರ್ತಾರೆ ಗುರು ಹಿರಿಯರಿಂದ. ಏನ್ ಆಗ್ತಾ ಇದೆ ಕಲಿಯುಗದಲ್ಲಿ, ಏನ್ ಆಗ್ಲಿಕ್ಕಿದೆ, ಇವಾಗ ಆಗ್ತಾ ಇರೋದನ್ನ ಯಾವ ರೀತಿ ನಾವು ಏನಂತಾರೆ ಮ್ಯಾನೇಜ್ ಮಾಡ್ಬೇಕು, ಇವೆಲ್ಲ ವಿಚಾರವನ್ನ ನಮಗೆ ಏನಂದ್ರೆ ಪ್ರಭುಪಾದರು ಬಹಳ ಕ್ಲಿಯರ್ ಆಗಿ ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ಇಂಥ ಭೂಕಂಪಗಳು ಆದ್ರೂ ಸಮೇತ ನಮಗೆ ಏನಾಗ್ತದೆ ಅಂದ್ರೆ, ಈ ಕುಮಾರರ ತರ ನಮ್ಮ ಜೀವನದಲ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ಅಟ್ಲೀಸ್ಟ್ ನಾವು ಫಾಲೋ ಮಾಡ್ತಿದೀವೋ ಬಿಡ್ತಾ ಇದೀವೋ ದಟ್ ಇಸ್ ಸೆಕೆಂಡರಿ. ಬಟ್ ಆದ್ರೆ ಜ್ಞಾನ ಅಂತೂ ಸಿಕ್ಕಿದ್ಯಾ ಮಾತಾಜಿ? ಜ್ಞಾನ ಅಂತೂ ಸಿಕ್ಕಿದ್ಯಾ? ಏನಕ್ಕೆ ಕೇಳಿ ಕೇಳಿ ನಮಗೆ ಧೈರ್ಯ ಬಂದ್ಬಿಟ್ಟಿದೆ. ಕತ್ತಲಿಂದ ಬೆಳಕಲ್ಲಿ. That is very important. See, first thing is ಯಾವ ತರ ನಡ್ಕೋಬೇಕು ಅನ್ನೋದು ತಿಳ್ಕೊಂಡಿದೀವಿ. ಕತ್ತಲಿಂದ ಬೆಳಕತ್ರ ಬಂದಿದ್ದೀವಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಮಾತಾಜಿ, ಫಸ್ಟ್ ಸ್ಟೆಪ್ ಇಸ್ ನೋಯಿಂಗ್, ನೆಕ್ಸ್ಟ್ ಏನಂತಾರೆ ಬಿಲೀವಿಂಗ್, ಅದಾದ ಮೇಲೆ ಏನಾಗ್ತದೆ ಡೂಯಿಂಗ್. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು, ಅದಾದ್ಮೇಲೆ ಅದರಲ್ಲಿ ವಿಶ್ವಾಸ ಮತ್ತೆ ನಂಬಿಕೆಯನ್ನ ಇಡಬೇಕು, ಅದಾದ್ಮೇಲೆ ನಮಗೆ ಕಾರ್ಯರೂಪಕ್ಕೆ ತರ್ಲಿಕ್ಕಾಗೋದು. ಸೊ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ ಅನ್ನೋದು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಬೇರೆ ನೋಯಿಂಗ್ ಮಾತ್ರ ಇದ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಕೂಡ ನಾವು ಪ್ರಯತ್ನವನ್ನ ಮಾಡಬೇಕು. ನೆಕ್ಸ್ಟ್, ಪ್ರಾಚೀನ ಕಾಲದಲ್ಲಿ ಈ ಇಬ್ಬರು ದೈತ್ಯರು ಕಾಣಿಸಿಕೊಂಡರು. ಶೀಘ್ರವೇ ಅಸಾಮಾನ್ಯ ದೈಹಿಕ ಲಕ್ಷಣಗಳು ಪ್ರದರ್ಶಿಸಿದರು. ಅವರು ಹುಕ್ಕಿನಂತಹ ಶರೀರವನ್ನು ಹೊಂದಿದ್ದರು. ಅವು 2 ಮಹಾಪರ್ವತಗಳಂತೆ ಬೆಳೆಯತೊಡಗಿದವು. ಅವರ ಶರೀರಗಳು ಅತಿ ಎತ್ತರವಾಗಿ ಬೆಳೆದವು. ಅವರು ತಮ್ಮ ಸುವರ್ಣ ಕಿರೀಟಗಳು ತುದಿಯಿಂದ ಆಕಾಶವನ್ನೇ ಚುಂಬಿಸುವಂತೆ ತೋರುತ್ತಿತ್ತು. ಅವರು ಎಲ್ಲಾ ದಿಕ್ಕುಗಳನ್ನು ಮರೆ ಮಾಡಿದರು. ನಡೆಯುತ್ತಿದ್ದಾಗ ಪ್ರತಿ ಹೆಜ್ಜೆಗೂ ಭೂಮಿ ನಡುಗಿತು. ಅವರ ತೋಳುಗಳು ಹೊಳೆಯುವ ತೋಳಗಳಿಂದ ಅಲಂಕೃತವಾಗಿದ್ದವು, ತೊಲಂದಿಗಳಿಂದ ಅಲಂಕೃತವಾಗಿದ್ದವು. ಅವರ ನಡುಗಳಿಂದ ಸೂರ್ಯನನ್ನು ಮುಚ್ಚುತ್ತಿರುವರೆಂಬಂತೆ ನಿಂತರು. ಅವರು ಸೊಂಟಗಳಿಂದ ಉತ್ತಮವಾದ ಹಾಗೂ ಸುಂದರವಾದ ನಡುಪಟ್ಟಿಗಳನ್ನು ಕಟ್ಟಿದರು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅವರು ಯಾವ ರೀತಿ ಎಷ್ಟು ಎತ್ತರಕ್ಕಿದ್ರು, ಎಷ್ಟು ಬಲಶಾಲಿಗಳಾಗಿದ್ರು, ಅವರ ಉಡುಗೆ ತೊಡುಗೆಗಳು ಯಾವ ರೀತಿ ಇತ್ತು, ಇವೆಲ್ಲವನ್ನ 17ನೇ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರಭುಪಾದರು ಹೇಳ್ತಾರೆ ಭಾಗವತದಲ್ಲಿ, ಸೊ ಇವ್ರು ಇಷ್ಟೆಲ್ಲ ಸ್ಟ್ರಾಂಗ್ ಇದ್ದಾರೆ,
ಇಷ್ಟೆಲ್ಲ ಎತ್ತರ, ಇಷ್ಟೆಲ್ಲ ಪವರ್, ಇಷ್ಟೆಲ್ಲ ವಿಷಯಗಳು ಇದ್ದರೂ ಸಮೇತ ಸೊ ಅವರು ಭಗವಂತನಿಗೆ ಒಂದು ಏನಂತಾರೆ, ಒಂದು ಸಣ್ಣ ಒಂದು ನೊಣದ ಸಮಾನ ಅನ್ನೋ ನಾವು ಹೇಳ್ಬೋದು ಯಾವ ರೀತಿ ಅಂತ. ಸೊ ಅಂತವರೇ ಇವತ್ತು ಅವರು ಇಲ್ಲ, ಅವರು ಬಾಡಿ ನಶಿಸಿ ಹೋಯ್ತು, ಅವೆಲ್ಲ ಯಾವುದೋ ಒಂದು ಹದ್ದುಗೋ ಅಥವಾ ಇನ್ನೊಂದಕ್ಕೋ ಅವೆಲ್ಲ ಇವತ್ತು ತುತ್ತಾಗ್ಬಿಡ್ತು. ಆ ರೀತಿ ಅಂಥ ಒಂದು ಘಟಾನುಘಟಿಗಳೇ ಇವತ್ತು ಭೂಮಿಯಲ್ಲಿ ಇಂತಹ ಪರಿಸ್ಥಿತಿ ಅಂದ್ರೆ ಸೊ ನಮ್ಮಂಥವ್ರಿಗೆ ಏನು ಅನ್ನೋದು ನಾವು ಯೋಚನೆ ಮಾಡ್ಕೋಬಹುದು. ಸೊ ಸಮಟೈಮ್ಸ್ ಜನಗಳು ಅಂದ್ಕೊಂತಾರಲ್ವಾ, ಐ ಆಮ್ ವೆರಿ ಪವರ್ಫುಲ್, ವೆರಿ ತುಂಬಾ ಹಣ ಇದೆ, ತುಂಬಾ ಏನಂತಾರೆ ಶ್ರೇಯಸ್ಸಿದೆ. ಸೊ ಈ ಅನ್ಕೊಂತಾರ ಮಾತಾಜಿ, ಈ ತರ ಎಲ್ಲ ಅನ್ಕೊಂತಾರ, ಯಾರು ನನ್ ಮುಟ್ಟಕ್ಕಾಗಲ್ಲ, ನನ್ಗೆ ಯಾರು ಟಚ್ ಇವಾಗ ಮಾಡಕ್ಕೆ ಅದೇ ನಡೀತಾ ಇರೋದು ಪ್ರಭು. ಅನ್ಕೊಳ್ತಾರೆ ಪ್ರಭುಜಿ. ಇವಾಗ ನಡೀತಾ ಇರೋದೇ ಅದು. ಸಮಟೈಮ್ಸ್ ಅದೇ ಜಾಸ್ತಿ ಪ್ರಭುಜಿ. ಎಲ್ಲ ಟೈಮ್ಸ್ ಅಲ್ಲ ಪ್ರಭು, ಯಾವಾಗ್ಲೂ ಅದೇ ನಡೀತಾ ಇದೆ. ಯಾವಾಗ್ಲೇ ಅದೇ ನಡೀತಾ ಇರೋದು. ಪೊಲೀಸರು ಕೂಡ ಅವರಿಗೆ ಪವರ್ ಅಧಿಕಾರ ಎಲ್ಲ ಕೊಟ್ಟಿರ್ತಾರೆ, ಅವರಿಗೆಲ್ಲ ವ್ಯವಸ್ಥೆಗಳು ಮಾಡ್ತಿರ್ತಾರೆ. ಅದೇ ಹೇಳ್ತಾರೆ, ನನ್ಗೆ ಯಾರು ಅಲ್ಲಾಡ್ಸಕ್ಕೇನೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಅವರು ಅಂದ್ರೆ ಎರಡೂ ರೀತಿಯಲ್ಲೂ ಇದ್ದಾರೆ, ಪೊಲೀಸ್ ಒಳ್ಳೆಯವರು ಇದ್ದಾರೆ, ಕೆಟ್ಟವರು. ಬಟ್ ಮ್ಯಾಕ್ಸಿಮಮ್ ಏನಾಗ್ತದೆ ಅಂದ್ರೆ ಅವ್ರಿಗೆ ಅದೆಲ್ಲ ಕೊಟ್ಟಾಗ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ದಲ್ಲೇ ಅವ್ರು ಏನ್ ಮಾಡ್ತಾರೆ, ಸಾಧುಗಳನ್ನು ಸಮೇತ ತೊಂದರೆಗಳು ಪಡಿಸ್ತಾರೆ. ಸೊ ಇಂತಹ ವಿಷಯಗಳೆಲ್ಲ ಆದಾಗ ಭಗವಂತ ನೋಡ್ತಾ ಇರ್ತಾನೆ ಯಾವಾಗ ಏಟ್ ಕೊಡ್ಬೇಕು ಅಂತ. ಸೊ ಅದರಿಂದ ನಮಗೆ ಕೊಟ್ಟಂತಹ ಪವರ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ಹಣ ಆಗಿರ್ಬೋದು, ಇವನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಹೇಳಿ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಹೇಳ್ತಾ ಇದ್ದಾರೆ, ಜೀವಿಗಳ ಸೃಷ್ಟಿಕರ್ತರಾದ ಕಶ್ಯ ಪ್ರಜಾಪತಿಯು ತನ್ನ ಅವಳಿ ಮಕ್ಕಳಿಗೆ ಹೆಸರಿಟ್ಟನು. ಮೊದಲು ಹುಟ್ಟಿದವನಿಗೆ ಹಿರಣ್ಯಾಕ್ಷನೆಂದು ಹೆಸರಿಟ್ಟನು. ದ್ವಿತೀಯ ಗರ್ಭದಲ್ಲಿ ಮೊದಲು ಸೇರಿದವನಿಗೆ ಹಿರಣ್ಯಕಶಿಪು ಎಂದು ಹೆಸರಿಟ್ಟನು. ಸೊ ಮೊದಲು ಇದರಲ್ಲಿ ಏನ್ ಡಿಫರೆನ್ಸ್ ಅಂತ ಹೇಳ್ಬೋದು ಯಾರಾದ್ರೂ ಇದರಲ್ಲಿ ಹೇಳ್ತಾ ಇರೋದ್ರಲ್ಲಿ? ಕೃಷ್ಣ ಪ್ರಭು, ನಮ್ದ್ರಲ್ಲಿ ಮೊದಲು ಹುಟ್ಟಿದ ಮಗುಗೆ ಮೊದಲು ಅಂತ ಹೇಳ್ತಾರೆ, ಆಮೇಲೆ ಹುಟ್ಟಿದ ಮಗುಗೆ ಸೆಕೆಂಡ್ ಮಗು ಅಂತಾರೆ. ಆದ್ರೆ ಗರ್ಭದಲ್ಲಿ ಫಸ್ಟ್ ಮಗು ಹುಟ್ಟಿದ್ದು ಒಂದು ಅಂಡಾಂಡಕ್ಕೆ ಅವರು ಮೊದಲು ಮಗು ಅಂತ ಇಲ್ಲಿ ವರ್ಣನೆ ಕೊಟ್ಟಿದ್ದಾರೆ ಪ್ರಭು. ಪ್ರಭುಜಿ ಇವರಿಬ್ರು ಟ್ವಿನ್ಸ್ ಪ್ರಭುಜಿ, ಇವರಿಬ್ರು ಟ್ವಿನ್ಸ್ ಆಗಿರ್ತಾರೆ. ಫಸ್ಟ್ನೇ ಮಗು ಜನ್ಮ ಆದಾಗ ಅದನ್ನ ಎರಡನೇ ಮಗು ಅಂತಾರೆ. ಫಸ್ಟ್ಗೆ ಮಗುನ್ ತೆಗೆದಾಗ ಅದು ಎರಡನೇ ಮಗು ಅಂತ ಇದ್ ಮಾಡ್ತಾರೆ ಪ್ರಭುಜಿ. ಇವಾಗ ದೊಡ್ಡವರು ಚಿಕ್ಕವ್ರು ಆಗ್ತಾರೆ, ಚಿಕ್ಕವರು ದೊಡ್ಡವರು ಆಗ್ತಾರೆ ಪ್ರಭುಜಿ. ಅದೇ ತರ. ಅಂದ್ರೆ ಇದು ದಿತಿ ಕೇಸಲ್ಲಿ ಮಾತ್ರ ಈ ತರನಾ ಅಥವಾ ಟ್ವಿನ್ಸ್ ಆಗಿ ಹುಟ್ಟುವಂತ ಎಲ್ಲರಿಗೂ ಇದೆ? ಶಾಸ್ತ್ರದಲ್ಲೇ ಹೇಳಿದೆ ಪ್ರಭುಜಿ, ಶಾಸ್ತ್ರದಲ್ಲೇ ಹೇಳಿದೆ. ಫಸ್ಟ್ ಮಗು ಯಾರು ಹೊರಗಡೆ ಬರುತ್ತೋ ಅದು ಚಿಕ್ಕವರಾಗಿ ಹೇಳಲ್ಲ ಪ್ರಭು ಆತರ. ಮೊದಲನೇ ಮಗು ಅಂತಾರೆ, ಆಮೇಲೆ ಬಂದಿರೋ ಮಗು ಆಮೇಲೆ ಎರಡನೇ ಮಗು ಅಂತಾರೆ. ಆದರೆ ಎರಡನೇ ಮಗುನ ಒಂದನೇ ಮಗು ಅಂತ ಹೇಳ್ಬೇಕು. ನಾರ್ಮಲ್ ಮೆಟೀರಿಯಲ್ ಕಂಡೀಷನ್ ಅಲ್ಲಿ ನಾವು ಈ ತರ ಅನ್ಕೊಂತೀವಿ. ಬಟ್ ಇಲ್ಲಿ ನಮ್ಗೆ ಶಾಸ್ತ್ರದ ಪ್ರಕಾರ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಲ್ವಾ ಮಾತಾಜಿ? ಹೌದು ಹೌದು ಪ್ರಭು. ಫಸ್ಟ್ ಗೆ ಇರೋದು ಮೊದಲನೇ ಮಗು, ಎರಡನೇ ಸತಿ ಹುಟ್ಟೋದು ಮೊದಲನೇ ಮಗು. ಓಕೆ, ನೆಕ್ಸ್ಟ್ 19ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮೊದಲ ಮಗ ಹಿರಣ್ಯಕಶಿಪುವಿಗೆ ಮೂರು ಲೋಕಗಳಲ್ಲೂ ಹಿರಣ್ಯಕಶಿಪು ಮೂರು ಲೋಕಗಳಲ್ಲೂ ಯಾರೊಬ್ಬನಿಂದಲೂ ಸಾವಿನ ಭಯವಿರಲಿಲ್ಲ, ಏಕೆಂದರೆ ಅವನು ಬ್ರಹ್ಮನಿಂದ ಅನುಗ್ರಹವನ್ನು ಪಡೆದಿದ್ದನು. ಈ ವರದ ಕಾರಣವಾಗಿ ಅವನು ಕೊಬ್ಬಿ ಹುಬ್ಬಿದನು. ಮೂರು ಲೋಕಗಳನ್ನು ಅವನು ತನ್ನ ನಿಯಂತ್ರಣದೊಳಗೆ ತರಲು ಸಮರ್ಥನಾದನು. ಅವನ ಕಿರಿಯ ಸೋದರ ಹಿರಣ್ಯಾಕ್ಷನು ತನ್ನ ಕಾರ್ಯಗಳಿಂದ ಅನ್ನನನ್ನು ತೃಪ್ತಿಪಡಿಸಲು ಸದಾ ಸಿದ್ಧನಾಗಿದ್ದನು. ಹಿರಣ್ಯಕಶಿಪುವಿನ ತೃಪ್ತಿಗಾಗಿ ಯುದ್ಧೋತ್ಸಾಹದೊಂದಿಗೆ ಗದೆಯನ್ನು ಹೆಗಲಿಗೇರಿಸಿ ಬ್ರಹ್ಮಾಂಡವನ್ನೇ ಸುತ್ತಿದನು. ಸೊ ಇಲ್ಲಿ ವಿಶ್ವವನ್ನು ಸುತ್ತೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯಾಕ್ಷ ಅವರ ಅಣ್ಣನ ಒಂದು ಸೇವೆಗೋಸ್ಕರ ಯಾವ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಹಿರಣ್ಯಾಕ್ಷನ ಕೋಪವನ್ನು ನಿಗ್ರಹಿಸುವುದು ಕಷ್ಟವಾಗಿತ್ತು. ಅವನ ಕಾಲುಗಳಲ್ಲಿ ಧ್ವನಿ ಮಾಡುವ ಚಿನ್ನದ ಕಾಲ್ಕಡ್ಗಗಳಿದ್ದವು. ಅವನು ಒಂದು ದೊಡ್ಡ ಆಹಾರದಿಂದ ಅಲಂಕೃತನಾಗಿದ್ದನು. ಮಹಾಗದೆಯೊಂದನ್ನು ಭುಜವೊಂದರ ಮೇಲೆ ಇರಿಸಿಕೊಂಡಿದ್ದನು. ಸೊ ಅವನು ಯಾವ ರೀತಿ ಇದ್ದ, ಗದೆ ಯಾವ ರೀತಿ ಇಟ್ಕೊಂಡಿದ್ದ, ಅವನು ಯಾವ ತರ ಅವನು ನಡೆಯುವಂತ ಶಬ್ದ ಹೇಗಿತ್ತು, ಇವೆಲ್ಲವನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ.
ಮುಂದೆ ಹೇಳ್ತಾ ಇದ್ದಾರೆ, ಅವನ ಮಾನಸಿಕ ಮತ್ತು ದೈಹಿಕ ಬಲಗಳು ಹಾಗೂ ಅವನ ಪಡೆದ ವರ ಅವನನ್ನು ಅಹಂಕಾರಿಯನ್ನಾಗಿ ಮಾಡಿದವು. ಅವನು ಯಾರಿಂದಲೂ ಮರಣ ಭಯ ಹೊಂದಲಿಲ್ಲ. ಅವನನ್ನು ತಡೆಯುವವರೇ ಇರಲಿಲ್ಲ. ಆದ್ದರಿಂದ ಅವನನ್ನು ಕಂಡೊಡನೆ ದೇವತೆಗಳು ಭಯಗೊಳ್ಳುತ್ತಿದ್ದರು. ಗರುಡನ ಹೆದರಿಕೆಯಿಂದ ಹಾವುಗಳು ಅಡಗುವಂತೆ ದೇವತೆಗಳೂ ಕೂಡ ಅಡಗಿಕೊಂಡರು. ಇಂದ್ರ ಮತ್ತು ಇತರ ದೇವತೆಗಳು ದೈತ್ಯರು ನಾಯಕನಿಗೆ ಕಾಣಿಸಲಿಲ್ಲ. ಅವರು ಹಿಂದೆ ಅಧಿಕಾರ ಮದೋನ್ನತರಾಗಿದ್ದವರು. ಈಗ ತನ್ನ ಶಕ್ತಿಯ ಮುಂದೆ ಅವರೆಲ್ಲ ಅದೃಶ್ಯರಾಗಿರುವುದನ್ನು ಕಂಡು ದೈತ್ಯರ ನಾಯಕನು ಗಟ್ಟಿಯಾಗಿ ಗರ್ಜಿಸಿದನು. ಸೊ ಈ ಕೆಲವೊಂದ್ಸರಿ ನಮ್ಮ ದೇವತೆಗಳಲ್ಲೂ ಸಮೇತ ಈ ಆಸೆ, ಒಂದು ಪ್ರೌಡ್ನೆಸ್, ಇವೆಲ್ಲ ವಿಚಾರಗಳು ಕೂಡ ಇಂದ್ರ ಲೈಕ್ ದೊಡ್ಡ ಭಕ್ತರೆ, ಆದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ಅಲ್ಲಿ ನಾವು ನೋಡಿರ್ತೀವಿ. ಸೊ ಅವು ಆ ಟೈಮಲ್ಲೆಲ್ಲ ಮಾಡ್ತಾ ಇದ್ದಾಗ ಇವಾಗ ಇವ್ರು ತುಂಬಾ ಪವರ್ಫುಲ್ ಆಗ್ಬಿಟ್ರಲ್ವಾ ಹಿರಣ್ಯಾಕ್ಷರು. ಸೊ ಅವ್ರನ್ನ ನೋಡ್ಬಿಟ್ಟು ಇವರೆಲ್ಲ ಎದುರ್ಕೊಂಡು ಬಚ್ಚಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಕೂಡ ನಮ್ಮ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನೋಡ್ಬೋದು. ಸೊ ಒಂದು ಪಕ್ಷ ಬಂದಿರುತ್ತೆ, ಸೊ ಇನ್ನೊಂದು ಪಕ್ಷ ಅಡಿಗೆ ಕುತ್ಕೊಳ್ತೆ, ಇನ್ನೊಂದು ಪಕ್ಷ ಪವರ್ ಬಂದಾಗ ಇನ್ನೊಂದು ಪಕ್ಷ ಅಡಿಗೆ ಕುತ್ಕೊಳ್ಳುತ್ತೆ. ಇವೆಲ್ಲ ವಿಚಾರಗಳು ಎಲ್ಲಾ ಲೋಕದಲ್ಲೂ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಇವೆಲ್ಲ ಮೆಟೀರಿಯಲ್ ಜಗತ್ತಿನ ಒಂದು ಏನಂತಾರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಕೋಪಗೊಂಡ ಆನೆಯಂತಿದ್ದ ಆ ಮಹಾ ದೈತ್ಯನು ಸ್ವರ್ಗ ಲೋಕದಿಂದ ಹಿಂದಿರುಗಿದನು. ಭೀಕರವಾಗಿ ಬೋರ್ಗರೆಯುತ್ತಿದ್ದ ಆಳವಾದ ಸಮುದ್ರಕ್ಕೆ ಕ್ರೀಡೆಗಾಗಿ ಧುಮುಕಿದನು. ಸೊ ಈಗ ಏನ್ ಮಾಡ್ತಾರೆ ಹಿರಣ್ಯಾಕ್ಷರು? ಸೊ ಅವರ ವರ್ಣನೆ ಆಗಿದೆ. ಈಗ ತುಂಬಾ ಕೋಪಗೊಂಡು ಅವ್ರೇನ್ ಮಾಡ್ತಾರೆ, ಬೋರ್ಗರೆಯುತ್ತಿದ್ದ ಆಳವಾದ ಸಮುದ್ರಕ್ಕೆ ಕ್ರೀಡೆಗಾಗಿ ಧುಮುಕ್ತಾರೆ. ಸೊ ಭೂಮಿ ತಾಯಿಯನ್ನ ತಗೊಂಡು ಬಚ್ಚಿಡ್ಲಿಕ್ಕೆ ಹೋಗ್ತಾರಲ್ವಾ, ಸೊ ಅದನ್ನ ಹೇಳ್ತಾ ಇದ್ದಾರೆ. ಅವನು ಸಮುದ್ರವನ್ನು ಪ್ರವೇಶಿಸಿದಾಗ ವರುಣನ ಸೈನಿಕರಾಗಿದ್ದ ಜಲಚರ ಪ್ರಾಣಿಗಳು ಭೀತಿಗೊಂಡು ಬಹುದೂರ ಓಡಿದವು. ಒಂದು ಪ್ರವಾಹವೂ ಇಲ್ಲದೆ ಹಿರಣ್ಯಾಕ್ಷನು ಹೀಗೆ ತನ್ನ ವರ್ಚಸ್ಸನ್ನು ತೋರಿಸಿದನು. ಸೊ ಹಿರಣ್ಯಾಕ್ಷನಿಗೆ ಅಹಂಕಾರ, ನಾನೇ ದೊಡ್ಡವನು ಅಂತ ಹೇಳ್ಬಿಟ್ಟು ಒಂದು ಏನಂತಾರೆ ಆ ಒಂದು ಗರ್ವ ಬಂದ್ಬಿಟ್ಟಿದೆ. ಸೊ ಯಾರಿಗೂ ಎದುರ್ತಾ ಇಲ್ಲ ಇವಾಗ ಅವನು. ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡೋಣ. ಬಲಿಷ್ಠನಾದ ಹಿರಣ್ಯಾಕ್ಷನು ಅನೇಕ ವರ್ಷಗಳವರೆಗೆ ಸಮುದ್ರದಲ್ಲಿ ಚಲಿಸಿದನು. ಗಾಳಿಯಿಂದ ಮೇಲೆ ಇರುವ ಅದ್ಭುತ ಅಲೆಗಳನ್ನು ಮತ್ತೆ ತನ್ನ ಲೋಹದ ಗದೆಯಿಂದ ಹೊಡೆದನು. ಹಾಗೆಯೇ ವರುಣನ ರಾಜಧಾನಿ ವಿಭಾವರಿಯನ್ನು ತಲುಪಿದನು. ಸೊ ವರುಣನ ರಾಜಧಾನಿ, ಇದು ಸಮುದ್ರ ರಾಜನನ್ನ ಕುರಿತು ಹೇಳ್ತಾ ಇದ್ದಾರ ಮಾತಾಜಿ. ವರುಣ ರಾಜ ಅಂದ್ರೆ ಸಮುದ್ರ ರಾಜನೇ ಅಲ್ವಾ? ಸಮುದ್ರ ರಾಜ. ಸೊ ಅಲ್ಲಿಗೆ ಹೋಗಿ ಇವಾಗ ತಲುಪ್ತಾರೆ. ಸೊ ಇಷ್ಟೆಲ್ಲ ಅಹಂಕಾರ ಮಾಡ್ಕೊಂಡು ಗರ್ವ ಮಾಡ್ಕೊಂಡು ಸೊ ಈಗ ಹೋಗಿದ್ದಾರೆ. ವಿಭಾರಿಯು ವರುಣನ ಮನೆ, ವರುಣನ ಜಲಚರ ಜೀವಿಗಳ ಪ್ರಭು, ವಿಶ್ವದ ಕೆಲ ಪ್ರಾಂತಗಳ ಪಾಲಕ. ದೈತ್ಯರು ಸಾಮಾನ್ಯವಾಗಿ ಅಲ್ಲಿಯೇ ವಾಸಿಸುತ್ತಾರೆ. ಅಲ್ಲಿ ಹಿರಣ್ಯಾಕ್ಷನು ನೀಚ ಕುಲದಲ್ಲಿ ಹುಟ್ಟಿದ ಮಾನವನಂತೆ ವರುಣನ ಪಾದಗಳ ಮೇಲೆ ಬಿದ್ದನು. ಅವನು ಹಾಸ್ಯ ಮಾಡುವಂತೆ ನಗುತ್ತಾ, ಹೇ ಪರಮ ಪ್ರಭು, ನನಗೆ ಯುದ್ಧದ ಭಿಕ್ಷೆ ನೀಡು ಎಂದನು. ಸೊ ಇಲ್ಲಿ ಸೂಕ್ಷ್ಮವಾಗಿ ಯಾರಾದ್ರೂ ಗಮನಿಸಿದ್ರ ಇಲ್ಲಿ ಏನ್ ಆಕ್ಚುಲಿ ಯಾಕೆ ಈ ತರ ಮಾಡ್ತಾನೆ ಹಿರಣ್ಯಾಕ್ಷ? ಸಮುದ್ರ ರಾಜನ ಹತ್ರನೇ ಬೇಡ್ಕೊಳ್ತಾನೆ ಪ್ರಭು. ಇದು ಬೇಡ್ತಾ ಇದ್ದಾನ ಅಥವಾ ಏನ್ ಆಕ್ಚುಲಿ ಅವನ್ ಫೀಲಿಂಗ್ ಹೆಂಗಿತ್ತು ಅಲ್ಲಿ? ಸೊ ಬೇಡ್ತಾ ಇದ್ದಾನ ಅಲ್ಲಿ ಇದ್ರ ಸಮುದ್ರ ರಾಜನ ಹತ್ರ ಆರ್ಡರ್ ಮಾಡ್ತಾ ಇದ್ದಾನೆ. ಆರ್ಡರ್ ಮಾಡ್ತಾ ಇದ್ದಾರೆ. ಪಾದಗಳ ಮೇಲೆ ಬಿಟ್ಟು ನಾಟಕ ಮಾಡ್ತಾನೆ ಪ್ರಭು. ನಾಟಕ ಬೇರೆ ಏನಾದ್ರು ಯಾರಾದ್ರೂ ಇದು ಬಹಳ ಒಂದು ಸೂಕ್ಷ್ಮವಾದ ವಿಷಯ ಇದೆ ಇಲ್ಲಿ. ಇನ್ನೊಂದ್ಸರಿ ಬೇಕಾದ್ರೆ ಹೇಳ್ತೀನಿ ನೋಡಿ. ಅವನನ್ನು ಹಾಸ್ಯ ಮಾಡುವಂತೆ ನಗುತ್ತಾ, ಹೇ ಪರಮ ಪ್ರಭು, ನನಗೆ ಯುದ್ಧದ ಭಿಕ್ಷೆ ನೀಡು ಎಂದನು.
ಬಹಳ ಅದ್ಭುತವಾಗಿ ಇಲ್ಲಿ ಒಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾರಾದ್ರೂ ಇದಕ್ಕೂ ಕಂಡುಹಿಡಿಬಹುದಾ? ಮುಂಚೆ ಅವರು ಯುದ್ಧ ಮಾಡ್ಬೇಕು ಅಂತ ನಾರದರ್ನ ಮೀಟ್ ಆಗಿರ್ತಾರೆ. ನಾರದ್ರು ಹೇಳ್ತಾರೆ, ನಾನು ಸರಿಯಾದ ಪರ್ಸನ್ ಅಲ್ಲ ನಿನ್ ಜೊತೆ ಯುದ್ಧ ಮಾಡೋದಕ್ಕೆ. ನಿನ್ ಜೊತೆ ಯುದ್ಧ ಮಾಡೋದಕ್ಕೆ ಭಗವಂತನೊಬ್ಬನೇ ಅವರೇ ಸಾಟಿ ನಿನ್ನ ಭುಜಬಲಗಳಿಗೆ ಅಂತ ಹೇಳಿರ್ತಾರೆ. ಅದಕ್ಕೆ ಅವರು ಈ ರೀತಿ ಆರ್ಡರ್ ಮಾಡ್ತಾರೆ. ಅಂದ್ರೆ ಅಲ್ಲ ಅಲ್ಲ ನಗ್ತಾ ಹೇಳ್ತಾನೆ, ನನ್ನಷ್ಟು ಪರಾಕ್ರಮಿ ಯಾರು ಇಲ್ಲ, ನಾನೇ ನನ್ನ ಜೊತೆ ಯುದ್ಧ ಮಾಡೋ ನೋಡೋಣ ನಿನ್ನ ಗೆಲ್ತಿ ಹೋಯ್ತು ಅನ್ನೋದು ಹಾಸ್ಯ. ಸೂಪರ್ ಮಾತು, ಸೂಪರ್ ಎಕ್ಸಲೆಂಟ್ ಆಗಿ ಕಂಡುಹಿಡಿದ್ರಿ. ಆಕ್ಚುಲಿ ಅಲ್ಲಿ ಭಾವ ನೀವು ನೋಡಿದ್ರೆ ಅಲ್ಲೇ ಕ್ಲೀನ್ ಆಗಿ ಹೇಳ್ತಾ ಇದ್ದಾರೆ, ಹಾಸ್ಯ ಮಾಡುವಂತೆ ನಗುತ್ತಾ. ಇಲ್ಲೇನ ಅವ್ರೇನ್ ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ಕೆಲವೊಬ್ಬ ಸಮಟೈಮ್ಸ್ ನಾವು ಕೂಡ ಏನ್ ಮಾಡ್ತೀವಿ, ನಮಗೆ ಗೊತ್ತಿರುತ್ತೆ. ಸಮಟೈಮ್ಸ್ ನಾವೆಲ್ಲ ವಾಲಿಬಾಲ್ ಆಡ್ಬೇಕಾದ್ರೆ ಒಂದು ಕಳಪೆ ಟೀಮ್ ಬರುತ್ತೆ, ನಾವೇನ್ ಮಾಡ್ತೀವಿ, ಅಪ್ಪ ನಮ್ಮನ್ನ ಸೋಲ್ಸ್ಬಿಡ್ಬಿಡಪ್ಪ, ಸ್ವಲ್ಪ ಮೆಲ್ಲು ಕೊಡಿರಪ್ಪ. ಆಕ್ಚುಲಿ ಅದ್ರದ್ದು ಇಂಡೈರೆಕ್ಟ್ ಆಗಿ ನಾವೇನ್ ಮಾಡ್ತಾ ಇದೀವಿ, ಸೊ ಅವ್ರನ್ನ ಹಾಸ್ಯ ಮಾಡ್ತಾ ಇದೀವಿ, ಅವ್ರನ್ನ ಟೀಕಿಸ್ಕಿ ಅವ್ರನ್ನ ಡಿಗ್ರೇಡ್ ಮಾಡ್ತಾ ಇದೀವಿ. ಸೊ ಆತರ ಇವೆಲ್ಲ ಹಸುರ ಗುಣಗಳು. ಸೊ ಈ ತರ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನೋ ವಿಚಾರ ಕೂಡ ನಮಗೆ ಇಲ್ಲಿ ಅರ್ಥ ಆಗ್ತದೆ. ಇವನ್ ಆ ಮೂವಿಯಲ್ಲೂ ಕೂಡ ನಾವು ಒಂದು ವಿಷಯ ಬರುತ್ತೆ, ಅಲ್ಲಿ ಪ್ರಹ್ಲಾದ್ ಹೇಳ್ತಾರೆ, ದುರ್ಬಲರನ್ನ ಸಬಲರು ಏನ್ ಮಾಡ್ಬೇಕು ಮಾತಾಜಿ? ಹೀಯಾಳಿಸಬಾರದು ಪ್ರಭುಜಿ. ದುರ್ಬಲರನ್ನ ಸಬಲರು ಅಥವಾ ಪವರ್ ಇರುವಂತವ್ರು ಏನ್ ಮಾಡ್ಬೇಕು ಅಂದ್ರೆ ರಕ್ಷಣೆ ಕೊಡ್ಬೇಕು ಅವ್ರಿಗೆ. ಸೂಪರ್ ರಕ್ಷಣೆ ಕೊಡ್ಬೇಕು ನಾವು. ಅಲ್ಲಿ ಏನ್ ಮಾಡ್ತಾರೆ ರಾಕ್ಷಸರು, ದುರ್ಬಲರಿಗೆ ಬದುಕುವಂತ ಹಕ್ಕೆ ಇಲ್ಲ ಅಂತೇಳಿ ಅವ್ರನ್ನ ಸಾಯಿಸ್ಬೇಕು ಅಂತಾರೆ. ಆದ್ರೆ ಪ್ರಹ್ಲಾದ್ರು ಹೇಳ್ತಾರೆ ಅವರಿಗೆ ರಕ್ಷಣೆ ಕೊಡ್ಬೇಕು. ಸೊ ಇಲ್ಲಿ ಇಸ್ಕಾನ್ ಅಲ್ಲಿ ಡಿವೋಟಿಸ್ ಏನ್ ಮಾಡ್ಬೇಕು, ನಾವು ನಾನ್ ಡಿವೋಟಿಸ್ ಅಥವಾ ಸಾಮಾನ್ಯ ಜನರನ್ನ ನಾವು ನೋಡ್ಬಿಟ್ಟು ಅವರೆಲ್ಲ ದುರ್ಬಲರು ಅಂತೇಳಿ ನಾವು ಹೀಯಾಳಿಸೋದು ಅಥವಾ ಅವ್ರನ್ನ ಇದ್ ಮಾಡೋದು ಅಲ್ಲ, ದೂರ ಇಡೋದು ಅಲ್ಲ. ಅವ್ರನ್ನ ನಾವೇನ್ ಮಾಡ್ಬೇಕು, ಒಳ್ಳೇದನ್ನ ಸಾಧ್ಯವಾದಷ್ಟು ತಿಳಿಸಿ ರಕ್ಷಣೆ ಮಾಡುವಂತ ಕೆಲಸವನ್ನ ಮಹಾಪ್ರಭುಗಳು ನಮಗೇನ್ ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ನೀನು ಇಡೀ ವಲಯದ ಪಾಲಕನಾಗಿದ್ದೀಯೇ, ಅಪಾರ ಕೀರ್ತಿ ಪಡೆದ ಆಡಳಿತಗಾರನಾಗಿರುವೆ, ಕೊಬ್ಬಿದ ಪ್ರತಿಷ್ಠಿತರಾದ ಯೋಧರ ಬಲವನ್ನು ಮುರಿದವನು ನೀನು, ಪ್ರಪಂಚದ ಎಲ್ಲ ದೈತ್ಯ ದಾನವರನ್ನು ಜಯಿಸಿದವನು, ಭಗವಂತನಿಗಾಗಿ ಒಮ್ಮೆ ರಾಜಸೂಯ ಯಾಗವನ್ನು ಮಾಡಿದ್ದೀಯೇ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ, ಹಿರಣ್ಯಾಕ್ಷರು ಸಮುದ್ರ ರಾಜನ ಬಗ್ಗೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ನಿಂದೆಲ್ಲ ಇದೆಯಲ್ಲಪ್ಪ, ನೀನು ಇಷ್ಟೆಲ್ಲಾ ಸಾಧನೆಗಳು ಮಾಡಿದ್ಯಲ್ಲ, ಶತ್ರುವು ಮಿತಿ ಮೀರಿದ ಸ್ವಪ್ರತಿಷ್ಠೆಯುಳ್ಳವನು. ಸೊ ಅವನು ಏನಂತಾರೆ ಹಿರಣ್ಯಾಕ್ಷನಿಗೆ, ಸೊ ಅವನಿಗೆ ಸ್ವಪ್ರತಿಷ್ಠೆ ಅಂತಹವನಿಂದ ಆ ಅಣಕವಾಡಿಸಿಕೊಂಡ ಜಲದ ಆರಾಧ್ಯ ದೇವತೆಯು ವರುಣ ಸೊ ಕೋಪದಿಂದ ಕೆರಳಿದನು. ತನ್ನಲ್ಲಿ ಕೆರಳಿದ ಕೋಪವನ್ನು ವಿವೇಚನಾ ಶಕ್ತಿಯ ಬಲದಿಂದ ಕುಗ್ಗಿಸಿದನು. ಮತ್ತೆ ಅವನು ಉತ್ತರ ಕೊಟ್ಟನು, ಓ ಪ್ರೀತಿ ಪಾತ್ರನೇ, ನಾವೀಗ ಯುದ್ಧಗಳಿಂದ ದೂರವಾಗಿದ್ದೇವೆ, ಯುದ್ಧ ಮಾಡಲಾಗದಷ್ಟು ವೃದ್ಧರಾಗಿದ್ದೇವೆ. ಸೊ ವರುಣ ದೇವರು ಇಲ್ಲಿ ಒಂದು ಎಕ್ಸ್ಟ್ರಾಟಿಕ್ ಏನಂತಾರೆ, ಒಂದು ಸೂಪರ್ಬ್ ಆಗಿ ಒಂದು ವಿಚಾರ ಲಾಸ್ಟಿಗೆ ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ, ಓ ಪ್ರೀತಿ ಪಾತ್ರನೇ, ನಾವೀಗ ಯುದ್ಧಗಳಿಂದ ದೂರವಾಗಿದ್ದೇವೆ, ಯುದ್ಧ ಮಾಡಲಾಗದಷ್ಟು ವೃದ್ಧರಾಗಿದ್ದೇವೆ. ನೀನು ಯುದ್ಧದಲ್ಲಿ ತುಂಬಾ ನಿಪುಣನಾಗಿದ್ದೀಯೇ, ಪುರಾತನ ಪುರುಷ ಪ್ರಭು ವಿಷ್ಣುವನ್ನುಳಿದು ಬೇರೆ ಯಾರೂ ನಿನಗೆ ಯುದ್ಧದಲ್ಲಿ ತೃಪ್ತಿಯನ್ನು ಯಾರು ನಿನಗೆ ಯುದ್ಧದಲ್ಲಿ ತೃಪ್ತಿಯನ್ನು ನೀಡಬಲ್ಲರು? ಆದ್ದರಿಂದ ಅಸುರ ರಾಜನೇ, ಅವನನ್ನು ಸಂಧಿಸು. ನಿನ್ನಂತ ಕಲಿಗಳು ಕೂಡ ಅವನನ್ನು ಪ್ರಶಂಸೆಯೊಡನೆ ಉಲ್ಲೇಖಿಸುತ್ತಾರೆ. ವರುಣನು ಮುಂದುವರಿಸಿದನು, ಅವನ ಬಳಿಗೆ ನೀನು ಹೋದೊಡನೆಯೇ ಗರ್ವರಹಿತನಾಗುವೆ, ರಣರಂಗದಲ್ಲಿ ಮಲಗುವೆ, ನಾಯಿಗಳು ನಿನ್ನನ್ನು ಸುತ್ತುವರಿಯುತ್ತವೆ, ಶಾಶ್ವತವಾಗಿ ನಿದ್ರಿಸುವೆ. ನಿನ್ನಂತ ದುಷ್ಟರನ್ನು ನಿರ್ನಾಮ ಮಾಡಲು ಸಾತ್ವಿಕರಿಗೆ ಅನುಗ್ರಹ ತೋರಲು ಅವನು ವರಹದಂತಹ ಅನೇಕ ಅವತಾರಗಳನ್ನು ತಾಳುತ್ತಾನೆ. ಜೈ ಮಹಾವತಾರ ವರಹದೇವ ಕೀ ಜೈ. ಸೊ ಬಹಳ ಅದ್ಭುತವಾಗಿ ಇಲ್ಲಿ ವರುಣದೇವರು ಹಿಂದೆಟ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡಿದ್ರು ಇವರು, ಯಾರು ಹಿರಣ್ಯಾಕ್ಷರು, ಏನೋ ನಿಮ್ಮನ್ನು ಹೊಗಳೋ ತರ ಹೊಗಳಿ, ಸೊ ನಿನ್ನಿಂದಾನೇ ಎಲ್ಲ ಇದಾಗುತ್ತದೆ ಅನ್ನೋ ತರ ಹೊಗಳ್ತಾ ಮೀನ್ಸ್ ಹೊಗಳೋ ತರ ಅಂದ್ರೆ ಲೈಕ್ ಹೀಯಾಳಿಸ್ತಾ ಹೊಗಳೋದು. ಮನುಷ್ಯನ್ ಹೊಗಳೋದಕ್ಕೂ
ಒಂಥರ ಟೀಕಿಸಿ ಹೋಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ತರ ಎಲ್ಲ ಮಾಡಿದಾಗ ವರುಣಂಗ್ ಗೊತ್ತಾಗ್ತದೆ, ಈಸ್ ವೆರಿ ಇಂಟೆಲಿಜೆಂಟ್. ಅವ್ರೇನು ಸಾಮಾನ್ಯ ಮನುಷ್ಯರಲ್ಲ. ಅದೇ ತರನೇ ನಮ್ ಭಕ್ತರಿಗೂ ಗೊತ್ತಾಗ್ತದಲ್ವಾ. ಸೊ ಕೆಲವೊಬ್ರು ಬಂದು ಈ ನಾನ್ ಡಿವೋಟೀಸ್ ಎಲ್ಲ ಸಮ್ಟೈಮ್ಸ್ ಟೀಕೆ ಮಾಡಿದಾಗ್ಲೋ ಇದು ಮಾಡಿದಾಗ್ಲೋ ನಮಗೆ ಗೊತ್ತಾಗ್ತದೆ. ಸೊ ಇವರು ನಮ್ಮನ್ನು ಬೇಕು ಅಂತ ಡಿಗ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಆಗ ಡಿವೋಟಿ ಆದವ್ರು ಏನ್ ಮಾಡ್ಬೇಕು, ಸಡನ್ ಆಗಿ ರಿಯಾಕ್ಟ್ ಮಾಡಿ, ನನ್ನ ಹೆಂಗಂದೆ ನೀನು, ನಾನು ಹೆಂಗ್ ಬೇಕಾದ್ರೆ ಇರ್ತೀನಿ, ನಾನು ತಿಲಕ್ ಹಾಕ್ತೀನಿ, ನಾನು ಹೆಂಗ್ ಬೇಕಾದ್ರೂ ಜಪ ಮಾಡ್ತೀನಿ, ನಾನು ಹಿಂಗೆ ನಡೆಯೋದು, ನನ್ನ ಜೀವನದಲ್ಲಿ ಹಿಂಗೆ ಇರೋದು, ನಾನು ಹತ್ತಿನಲ್ಲ ಇತ್ತಿನಲ್ಲ, ನೀನೇ ಯಾರು ಕೇಳೋದಕ್ಕೆ. ಸೊ ಆತರ ನಾವು ಉತ್ತರ ಕೊಡ್ಬೇಕಾ ಮಾತಾಜಿ? ಇಲ್ಲ ಪ್ರಭು, ಹಂಗೆಲ್ಲ ಹೇಳ್ಬಾರ್ದು. ಅವರಿಂದ ದೂರ ಆಗೋದಕ್ಕೆ ಒಂದೊಳ್ಳೆ ಪ್ಲಾನ್ ಮಾಡ್ಕೊಂಡು ಅವ್ರ ಮುಖಾಂತರನೇ ಹೋಗ್ಬೇಕು ಪ್ರಭುಜಿ. ಸುಮ್ನೆ ಹೂ ಅಂತ ಹೇಳ್ಬಿಟ್ಟು ಜಾರ್ಕೋಬೇಕು, ಸೈಲೆಂಟ್ ಆಗಿ ನಾವು ದೂರ ಉಳ್ಕೋಬೇಕು. ಜಾರ್ಕೋಬೇಕು ಪ್ರಭು. ಅವ್ರಿಗೆ ಮನ್ಸಿಗೇನೋ ನೋವಾಗ್ಬಾರ್ದು, ಆ ತರ ನಡ್ಕೊಂಡು ಅಲ್ಲಿಂದ ನಾವು ಪಿಂಕ್ ಪೌಡರ್ ತಪ್ಪಿಸ್ಬೇಕು, ಚಿಕ್ಕೆ ತಸ್ಮಿ ಜರುಗಿದ್ರೆ ಸುಮ್ಮನೆ ಇರ್ಬೇಕು ಪ್ರಭು. ಸೂಪರ್ ಮಾತಾದೆ. ಆಕ್ಚುಲಿ ಪ್ರಭುಪಾದ್ರಿಗೂ ಕೂಡ ಏನಂತಾರೆ, ಫಾರಿನ್ ಕಂಟ್ರೀಸ್ಗೆ ಹೋದಾಗ ಈ ತರ ಕೆಲವೊಬ್ರು ಟೀಕಿಸ್ಲಿಕ್ಕೆ ಪ್ರಯತ್ನ ಮಾಡೋರು. ಅವಾಗ ಪ್ರಭುಪಾದ್ರು ಬಹಳ ಬೋಲ್ಡ್ ಆಗಿ ಒಂದೇ ಮಾತಲ್ಲಿ ನೋಸ್ ಕಟ್ ಮಾಡ್ಬಿಡೋರು. ಸೊ ಆ ತರ ಎಲ್ಲ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ. ಆ ರೀತಿ ಇಂಟೆಲಿಜೆಂಟ್ ಪರ್ಸನ್ ಹೇಗಿರ್ಬೇಕು ಅಂದ್ರೆ ಆ ಸಿಚುಯೇಷನ್ಗೆ ತಕ್ಕಂಗೆ ನೀವ್ ಹೇಳಿದ ಎಲ್ಲಾ ಉತ್ತರನೂ ಕರೆಕ್ಟೇ. ಬೆಳಿಗ್ಗೆ ಹೇಳಿದ್ರಲ್ಲ ಪ್ರಭುಜಿ, ಅವ್ರು ಎಲ್ಲಾ ಇದು ಮಾಡಿ ಎಲ್ಲಾ ತಗೊಂಡ್ ಹೋಗಿದ್ದಾರೆ, ಆದ್ರೆ ಒಂದೇ ಒಂದ್ ಬಿಟ್ಟು ಹೋಗಿದ್ದಾರಲ್ಲ, ಅದನ್ನು ಕೊಟ್ಬಿಡೋಣ ಅಂತ ಹೋಗಿದ್ದಾರಲ್ಲ ಪ್ರಭುಪಾದರು, ಅದು ಕೊಟ್ಬಿಟ್ಟು ಸುಮ್ನೆ ಬಂದಿದ್ದಾರೆ ಅವರು, ಏನು ಹೇಳ್ದಿರ. ಅದೇ ರೀತಿ ನೀವ್ ಹೇಳಿದೆಲ್ಲಾನು ಕರೆಕ್ಟ್ ಆನ್ಸರೇ ಮಾತಾಜಿ. ನೀವ್ ಹೇಳಿದ್ರಿ ಕೆಲವೊಂದ್ಸರಿ ನಾವೇನ್ ಮಾಡ್ಬೇಕು, ಸಮಾಧಾನವಾಗಿರ್ಬೇಕು. ಕೆಲವೊಂದ್ಸರಿ ನಾವು ಇಂಟೆಲಿಜೆಂಟ್ ಆಗಿ ಉತ್ತರವನ್ನ ಕೊಡ್ಬೇಕು. ಬೇಡದಿಲ್ದ ತರ್ಕಗಳಲ್ಲಿ ಒಳಗಾಗ್ಬಾರ್ದು. ಇದೇ ರೀತಿನೇ ಇವರು ಏನ್ ಮಾಡ್ತಾ ಇದ್ದಾರೆ, ವರುಣ ದೇವರು ಈ ಒಂದು ಸಿಚುಯೇಷನ್ ನ ಎಷ್ಟು ಚೆನ್ನಾಗಿ, ಎಷ್ಟು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿದ್ದಾರೆ ನೋಡಿ. ತನ್ನಲ್ಲಿ ಕೆರಳಿದ ಕೋಪವನ್ನು ವಿವೇಚನಾ ಶಕ್ತಿಯ ಬಲದಿಂದ ಕುಗ್ಗಿಸಿದನು, ಮತ್ತೆ ಅವನು ಉತ್ತರ ಕೊಟ್ಟನು. ಸೊ ಇಲ್ಲೇನ್ ಮಾಡ್ತಾರೆ ಮಾತಾಜಿ, ವಿವೇಚನೆಯಿಂದ ಉತ್ತರ ಕೊಡ್ತಾನೆ ಪ್ರಭುಜಿ. ಅಲ್ಲಿ ಗೊತ್ತಿರುತ್ತೆ ವರ್ಣದೇವರು ಇವರಿಗೆ ಕಾಯ್ತಾ ಇರ್ತಾರೆ, ಅವ್ರ ಜೊತೆಗೆ ಇವ್ರ ಯುದ್ಧ ನಡೆಯೋದು ಅಂತ ಗೊತ್ತಿರುತ್ತೆ. ಹಂಗಾಗಿ ಇಂಟೆಲಿಜೆಂಟ್ ಆಗಿ ಅವ್ನು ತಪ್ಪಿಸ್ಕೊಳ್ತಾನೆ ಅಷ್ಟೇ ಪ್ರಭುಜಿ. ಅಲ್ಲಿ ನಾವು ಬಹಳ ಗಮನಿಸ್ಬೇಕಾದ ವಿಷಯ ಏನು ಅಂದ್ರೆ, ತನ್ನಲ್ಲಿ ನಮಗೂ ಕೋಪ ಬರ್ತದೆ ಸಮ್ಟೈಮ್ಸ್. ನಮ್ಮಲ್ಲಿ ಕೆರಳುವಂತ ಕೋಪವನ್ನ ನಾವು ಯಾವ್ದ್ರ ಮೂಲಕ ನಾವು ಅದನ್ನ ಕುಗ್ಗಿಸ್ಬೇಕು, ನಮ್ಮ ಬುದ್ಧಿಶಾಲಿಯಿಂದ ನಾವು ಅದನ್ನ ವಿವೇಚನೆಯಿಂದ ಅದನ್ನ ನಾವು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿವೇಚನಾ ಶಕ್ತಿ ಎಲ್ಲಿಂದ ಬರ್ತದೆ ಮಾತಾಜಿ ನಮಗೆ? ನಾವು ಕೃಷ್ಣ ಕಾನ್ಸೆಪ್ಟ್ ಅಲ್ಲಿ ಇದ್ದಾಗ ಬುದ್ಧಿ ಕೊಡ್ತಾನೆ ಪ್ರಭುಜಿ, ಭಗವಂತನೇ. ದದಾಮಿ ಬುದ್ಧಿಯೋಗ ಪ್ರಭುಜಿ, ಆತ್ಮದಿಂದ. ಸೊ ಇವಾಗ ಪರಮಾತ್ಮ ನಮ್ಮ ಹೃದಯದಲ್ಲಿರೋ ಪರಮಾತ್ಮ ಹೇಳ್ತಾರೆ ಪ್ರಭು, ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಇದೀವಿ. ಸೊ ಇವಾಗ ನಮಗೆ ಕೋಪ ಬಂದಾಗ ನಮಗೆ ವಿವೇಚನಾ ಶಕ್ತಿ, ಜ್ಞಾನ ಇರ್ತದೆ, ಆದ್ರೆ ಎವ್ರಿ ಡೇ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಮಾತಾಜಿ? ಹರಿನಾಮ ಜಪ ಮಾಡೋದ್ರಿಂದನೇ ಆ ಬುದ್ಧಿ ಬರೋದು ಪ್ರಭುಜಿ. ಹರಿನಾಮ ಮಾಡ್ಬೇಕು, ಎಸ್ಪೆಷಲಿ ಮೇನ್ ಆಗಿ ನಾವು ಸತ್ವಗುಣದಲ್ಲಿ ಪ್ರಸಾದವನ್ನ ಸ್ವೀಕರಿಸ್ಬೇಕು. ನಮ್ಗೆ ಒಂದು ದಿನ ಪ್ರಭು ಮುರಾರಿ ಮಾಧವ್ ಪ್ರಭು ಹೇಳಿದ್ರು ಪ್ರಭು, ಯಾರು ಪ್ರಸಾದ ಮಾಡುವಾಗ ಹರಿಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಅದು ಸತ್ವಗುಣದಲ್ಲಿ ಮಾಡಿ ಭಗವಂತನಿಗೆ ಭೋಗ ಮಾಡಿ ಅದನ್ನ ಸೇವಿಸ್ತಾ ಇರೋರ್ಗೆ ಇದು ಯಾವುದು ಒಂದು ಕೆಲ್ಸ ಅದು ಕರೆಕ್ಟ್ ಇರುತ್ತೋ ತಪ್ಪಿರುತ್ತೋ ಅದನ್ನ ಮಾಡ್ಬೇಕಾ ಅಂತ ಹೃದಯದಲ್ಲಿರೋ ಭಗವಂತ ಅದಕ್ಕೊಂದು ದಾರಿ ತೋರಿಸ್ತಾರೆ ಅಂತ. ವಿವೇಚನಾ ಶಕ್ತಿಯನ್ನ ತೀಕ್ಷ್ಣಗೊಳಿಸೋದು ಅಥವಾ ಅದನ್ನ ಚೂಪಿಯಾಗಿ ಯಾವಾಗ್ಲೂ ಇಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮಾತಾಜಿ? ಮನಸ್ಸು ಮಾಡುತ್ತಾ ಪ್ರಭುಜಿ? ಕಣ್ಣಲ್ಲಿ ನೀರು ಬರುತ್ತೆ ಪ್ರಭುಜಿ, ಆದ್ರೆ ಬಾಯಲ್ಲಿ ಮಾತು ಬರಲ್ಲ ಪ್ರಭುಜಿ. ಅಲ್ಲ ನಾನು ಕೇಳೋ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಿವೇಚನಾ ಶಕ್ತಿಯನ್ನ
ನಾವು ಯಾವಾಗ್ಲೂ ಶಾರ್ಪ್ ಆಗಿ ಅದನ್ನ ಇಟ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಸದಾ ಭಾಗವತ ಕೇಳ್ತಾ ಇರ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು, ಭಗವಂತಂದು ಸೇವೆ ಮಾಡ್ತಾ ಇರ್ಬೇಕು. ಅವಾಗ ಮನಸ್ಸಿನಲ್ಲಿ ಚೈತ್ಯ ಗುರುವಾಗಿ ಭಗವಂತನ ಮಾರ್ಗದರ್ಶನ ತೋರಿಸ್ತಾರೆ. ಪ್ರಭು ಶಾಸ್ತ್ರಗಳನ್ನ ಓದ್ತಾ ಇರ್ಬೇಕು ಪ್ರಭು. ಗುರು ಅವಾಗೆ ನಮ್ಗೆ ಇದೆಲ್ಲ ಅರ್ಥ ಪ್ರಭುಜಿ ಆಗೋದು. ಗುರು ಇಂಪಾರ್ಟೆಂಟ್ ಪ್ರಭುಜಿ. ಗುರುವಿಂದ ಗುರು ಯಾವಾಗ ನಡೀತೀವೋ ಆವಾಗ ನಮ್ಗೆ ವಿವೇಚನಾ ಶಕ್ತಿ ಕರೆಕ್ಟ್ ಆಗಿ ಇರುತ್ತೆ ಪ್ರಭುಜಿ. ಎಕ್ಸಲೆಂಟ್ ಆಗಿ ಎಲ್ಲ ಎಕ್ಸಲೆಂಟ್ ಆಗಿ ಹೇಳಿದ್ರಿ ಮಾತಾಜಿ. ಎಸ್ಪೆಷಲಿ ಫಸ್ಟ್ ಅಲ್ಲಿ ಮಾತಾಜಿ ಹೇಳಿದ್ರಲ್ವಾ, ನಾವು ನಿತ್ಯಂ ಭಾಗವತ ಸೇವೆಯ ಡೈಲಿ ನಾವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೇಕು. ಯಾವಾಗ ನಾವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡೋದಿಲ್ವೋ, ಆಟೋಮೆಟಿಕ್ ಆಗಿ ನಾವು ಏನೇ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೂ ಸಮೇತ ನಮ್ಮ ವಿವೇಚನಾ ಶಕ್ತಿ ಕುಗ್ತಾ ಬರ್ತದೆ. ಸೊ ಡೈಲಿ ನಾವು ಕ್ಲಾಸ್ ಕೇಳಿದಾಗ ಏನಾಗ್ತದೆ, ನಮ್ಮ ವಿವೇಚನಾ ಶಕ್ತಿ ಶಾರ್ಪ್ ಆಗಿ, ಯಾವಾಗ್ಲೂ ಪೆನ್ಸಿಲ್ ಮಂಡಾದಾಗ ಏನ್ ಮಾಡ್ತೀವಿ, ಶಾರ್ಪ್ ಮಾಡ್ತೀವಲ್ವಾ, ಆ ರೀತಿ ಡೈಲಿ ಶಾರ್ಪ್ ಮಾಡ್ತಾ ಇರ್ಬೇಕು ಪೆನ್ಸಿಲ್. ನಾನು ಒಂದು ದಿನ ಶಾರ್ಪ್ ಮಾಡಿದೆ, ಡೈಲಿ ಜೀವನ ಪೂರ್ತಿ ಯೂಸ್ ಮಾಡ್ತೀನಿ ಅಂದ್ರೆ ಆಗುತ್ತಾ ಮಾತಾಜಿ? ಡೈಲಿ ಚಾರ್ಜ್ ಮಾಡ್ಕೋಬೇಕು, ಮಾಡ್ತಾನೆ ಇರ್ಬೇಕು ಪ್ರಭುಜಿ. ಬರಿಬೇಕಂದ್ರೆ ಡೈಲಿ ಮಾಡ್ತಾ ಇರ್ಬೇಕು. ಅದು ಬರೀದಿರಾನೆ ಹಂಗೆ ಇಟ್ಕೊಂಡ್ರೆ ಅದು ಹಾಗೆ ಇರುತ್ತೆ ಪ್ರಭು. ಬರ್ದು ಖಾಲಿ ಮಾಡಿದ್ರೆ ಅದು ಮತ್ತೆ ಶಾರ್ಪ್ ಮಾಡ್ಬೇಕಾಗುತ್ತೆ. ಆ ತರ ಕೇಳ್ತಾ ಇದ್ರೆ ವಿವೇಚನಾ ಶಕ್ತಿ ಜಾಸ್ತಿ ಆಗುತ್ತೆ. ಆಕ್ಚುಲಿ ಮಾತಾಜಿ ಹೇಳಿದ್ರು ಇನ್ನೊಂದು ಕೂಡ ಇದರಲ್ಲೂ ಗಮನಿಸ್ಬೇಕಂತ ವಿಷಯ, ಬರಿಬೇಕು ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಸೊ ಬರೆಯೋದು ಅಂದ್ರೆ ನಮ್ಮ ಭಕ್ತಿ ಜೀವನದಲ್ಲಿ ಯಾವ ತರ ಮಾತಾಜಿ, ಯಾವ ತರ ತಗೋಬೇಕು ಅದನ್ನ? ಇವಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಬರಿಬೇಕು ಪ್ರಭು. ಇವಾಗ ಬರಿತಾ ಅದಕ್ಕೆ ಮುಸ್ಲಿಮ್ಸ್ ಹೇಳ್ತಾರೆ ದಸ್ಬಕ್ನ ಏಕ್ ಲಿಖ್ನ ಅಂತಾರೆ ಪ್ರಭು. 10 ಮಾತಾಡೋದನ್ನು ಒಂದೇ, ಒಂದು ಬರದ್ರೇನು ಒಂದು ಜ್ಞಾಪಕ ಇರುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ. ಬರ್ದಿರೋದನ್ನ ನಾವು ಅಳವಡಿಸ್ಕೋಬೇಕು ನಮ್ ಜೀವನದಲ್ಲಿ. ಅದು ಬರ್ದಿರ್ತೀವಲ್ಲ ಪ್ರಭು, ಎಲ್ಲಾನ ಕ್ಲಾಸು ಇವಾಗ ನಡೀತಾ ಇದ್ರೆ ಪ್ರಭು ಕೇಳ್ತಾರೆ, ಅವತ್ತು ಅಲ್ಲಿ ಒಂದು ಪ್ರವಚನ ನಡೀತು, ಅದ್ರ ಬಗ್ಗೆ ಹೇಳಿ ಅಂದ್ರೆ ನಾವು ಬರ್ದಿರ್ತೀವಲ್ಲ ಪ್ರಭು, ಅದು ಜ್ಞಾಪಕ ಬರುತ್ತೆ. ಅಂದ್ರೆ ಪ್ರಭುಜಿ ಇವಾಗ ನಾವು ಪುಣ್ಯ ಪಡಿತಾ ಹೆಚ್ಚು ಎಂಜಾಯ್ ಮಾಡ್ತಾ ಅದನ್ನ ಕಡಿಮೆ ಮಾಡ್ಕೊಂಡಿರ್ತೀವಲ್ಲ ಪ್ರಭುಜಿ ನಮ್ಮ ಪುಣ್ಯಗಳನ್ನ. ಅವಾಗ ನಾವು ಪುಣ್ಯ ಸಂಪಾದನೆ ಮಾಡಿಸ್ಬೇಕಾದ್ರೆ ಮತ್ತೆ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಶಾರ್ಪ್ ಮಾಡ್ಕೊಳ್ಳೇಬೇಕಾಗುತ್ತೆ ಪ್ರಭುಜಿ. ಕಡಿಮೆ ಮಾಡ್ಕೊಂಡಿರ್ತೀವಿ, ಮತ್ತೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಮತ್ತೆ ಶಾರ್ಪರ್ ಮಾಡ್ಲೇಬೇಕಾಗುತ್ತೆ ಪ್ರಭು. ಮೊನ್ನೆ ಪ್ರವಚನದಲ್ಲೂ ಕೂಡ ಹೇಳ್ತಾ ಇದ್ರು ಪ್ರಭು, ಬರೀ ಪ್ರವಚನವನ್ನೇ ಕೇಳ್ತಾ ಇರ್ಬೇಡಿ, ಅದ್ರಲ್ಲಿರೋ 1-2 ಪಾಯಿಂಟ್ ಆದ್ರೂ ಬರ್ಕೊಳ್ಳಿ, ನೀವು ಬೇರೆಯವ್ರಿಗೆ ಹೇಳಕ್ಕಾಗುತ್ತೆ ಆ ಪಾಯಿಂಟ್ ಅಂತ ಹೇಳಿದ್ರು ಪ್ರಭು. ಬೇರೆಯವ್ರಿಗೆ ಹೇಳಿದ್ರೆ ಅದು ನಮ್ ತಲೆಯಲ್ಲಿ ಶಾರ್ಪ್ ಆಗುತ್ತೆ. ಎಕ್ಸಲೆಂಟ್ ಮತ್ತೆ ಲಾಸ್ಟ್ ಗೆ ನೀವು ಕರೆಕ್ಟ್ ಆಗಿ ಪಾಯಿಂಟ್ ಹಿಡಿದ್ ಬಿಟ್ರಿ. ಆಕ್ಚುಲಿ ಎಕ್ಸಾಂಪಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ, ಒಂದು ನಾವು ಡೈಲಿ ಭಾಗವತಮನ್ನ ಕೇಳೋದು, ಅದನ್ನ ಶಾರ್ಪ್ ಮಾಡೋದು ಅಂದ್ರೆ, ಅದನ್ನ ಬರೆಯೋದು ಅಂತ ನಾವು ಹೇಳೋದು ಅಂದ್ರೆ, ಬೇರೆಯವರಿಗೆ ಆ ವಿಚಾರವನ್ನ ನಾವು ಡಿಸ್ಕಸ್ ಮಾಡಿ ಅಲ್ಲಿ ನಾವು ಬೇರೆಯವರಿಗೆ ಇದನ್ನ ಹೇಳಿದಾಗ ಅದು ನಾವು ಬರೆದಿದ್ದಕ್ಕೆ ಸಮಾನ. ಎಕ್ಸಲೆಂಟ್ ಆಗಿ ಹೇಳಿದ್ರಿ ಮಾತಾಜಿ, ತುಂಬಾ ಸಂತೋಷ ಆಯ್ತು ಇವತ್ತಿನ. ಸೊ ಈ ರೀತಿ ಹಿರಣ್ಯಾಕ್ಷ ಯಾವ ರೀತಿ ಒಂದು ಈ ವಿಶ್ವವನ್ನ ಗೆದ್ದು ಅವನ ಒಂದು ಅಹಂಕಾರವನ್ನ ಪ್ರದರ್ಶನ ಮಾಡ್ತಾನೆ. ಅವ್ರು ಬಂದ್ಬೇಕಾದ್ರೆ ಯಾವ ತರ ಸಿಚುಯೇಷನ್ ಇತ್ತು, ಸೊ ಅವನ ಅಹಂಕಾರ ಹೆಂಗಿತ್ತು, ಅದನ್ನ ಇಂಟೆಲಿಜೆಂಟ್ ಆಗಿ ವರುಣದೇವರು ಯಾವ ರೀತಿ ಟ್ಯಾಕ್ಟಲ್ ಮಾಡಿದ್ರು. ಸೊ ನೆಕ್ಸ್ಟ್ ಅವ್ರು ಯಾವ ರೀತಿ ಭೂಮಿ ತಾಯಿಯನ್ನ ಒಳಗೆ ಇಟ್ಟು ಮತ್ತೆ ವರಹ ದೇವರು ಬರ್ತಾರೆ ಅನ್ನೋದು ನೆಕ್ಸ್ಟ್ ಇದರಲ್ಲಿ ಗೊತ್ತಾಗುತ್ತೆ. ನಂದೇ ಕ್ಲಾಸ್ ಪ್ರಭು ಅದು. ಜವನ ಮಾತಾಜಿದ್ದೇನೆ ಪ್ರಭುಜಿ. ಆಕ್ಚುಲಿ ಡೈಲಿ ಪ್ರಭುಗಳು ಕೇಳ್ತಾ ಇರ್ತಾರೆ ಯಾವ್ದಾದ್ರು ಒಂದು ಶ್ಲೋಕ, ಟಕ್ಕನಂಗಿ ತೆಗೆದು ಅದು ಎಲ್ಲಿಂದ ನೀವು ಎಲ್ಲ ಟೇಬಲ್ ಮೇಲೆ ಇಟ್ಕೊಂಡು ಹೆಂಗೆ ಟಕ್ಕನಂಗಿ ಹೇಳ್ತೀರಾ ಅಂತ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಶೀರ್ವಾದ ಗುರು ಗೌರಾಂಗ ಕರುಣೆ ಪ್ರಭು. ಆಕ್ಚುಲಿ ನನ್ಗೆ ಹೇಳ್ಬೇಕಂದ್ರೆ ಏನು ಗೊತ್ತಿರ್ಲಿಲ್ಲ ಪ್ರಭು. ನಮ್ಮ ಮುರಾರಿ ಮಾಧವ್ ಪ್ರಭು ಕ್ಲಾಸ್ கேளவாகலேனே நன்ಗೆ மேல வச்சு சொல்றாங்க பாருங்க, அதுதான் எனக்கு கூட ஆச்சரியமான விஷயம். நானும் தினம் அதைத்தான் நான் யோசிக்குவேன், எப்படி இவ்வளவு கரெக்டா சொல்றாங்கோ, நம்ம ஒன்னாவது கூட ஞாபகம் வர மாட்டேங்குதுன்னு சொல்லிட்டு. நிஜமா இவங்க ரொம்ப கொடுத்து வச்சவங்க பிரபு. எனக்கு ரொம்ப சந்தோஷமா இருக்கு. ಅಂದ್ರೆ ಪ್ರಭು ಹರಿಯುವ ನೀರು ಯಾವಾಗ್ಲೂ ಚೆನ್ನಾಗಿ ಕ್ಲಿಯರ್ ಆಗಿರುತ್ತೆ. ಒಂದೇ ಕಡೆ ನಿಂತಿದ್ರೆ ಅದು ಕೊಳ್ತೋಗುತ್ತೆ. ಅದೇ ರೀತಿ ನಾವೇನ್ ಪಡ್ಕೊಂಡಿರುವ ಜ್ಞಾನ 4 ಜನ ಕೇಳ್ತಾ ಇದ್ರೆ ಅದು ಇನ್ನೂ ಜ್ಞಾನ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಹೇಳಿದ್ರಲ್ಲ ಪ್ರಭುಜಿ, ಫಿಲ್ಟರ್ ವಾಟರ್ ಪ್ರಭು, ಫಿಲ್ಟರ್ ವಾಟರ್. ಆಕ್ಚುಲಿ ಇವತ್ತು ನಾನು ಟೆಂಪಲ್ಗೆ ಹೋಗಿದ್ದೆ. ನಮ್ಮ ಸಂಬಂಧಿಕರು ಒಬ್ಬರಿಗೆ ಒಂದು ಜಪಮಾಲೆಯನ್ನ
ಕೊಡಿಸಿ ಆಫರಿಂಗ್ ಮಾಡಿಸಿ ಕೊಡಿಸ್ದೆ. ಸೊ ಅದಕ್ಕೆ ಅವರು ಪೂಜಾರಿಗಳು ಹೇಳಿದ್ರು, ನೀವು ಮಾಡ್ತಾ ಇರೋ ಕಾರ್ಯ ಇದೆಯಲ್ವಾ, ಈ ಜಗತ್ತಿನಲ್ಲಿ ಯಾವುದೇ ಮನುಷ್ಯ ಇದಕ್ಕಿನ ಒಂದು ದೊಡ್ಡ ದಾನವನ್ನಾಗ್ಲಿ ಒಂದು ಇದನ್ನಾಗ್ಲಿ ಕೊಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅಂದ್ರು. ಅದು ಆಕ್ಚುಲಿ ನನಗೆ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಸೊ ಮೇ ಬಿ ನಾವೇನೋ ಅಂದ್ಕೊಂತೀವಿ, ಏನೋ ಒಂದು 40-50 ರೂಪಾಯಿದು ಒಂದು ಜಪಮಾಲೆ ಕೊಡ್ತಾ ಇದೀವಿ, ಜಪ ಮಾಡಪ್ಪ ಅಂತ ಹೇಳಿ. ಇದನ್ನೇ ನೋಡಿದ್ರೆ ಈ ಲೆವೆಲ್ಗೆ ಅಂತಾರಲ್ಲ ಅಂತ. ಬಟ್ ಇವತ್ತು ನನಗೆ ಅದು ಫೀಲ್ ಆಯ್ತು. ಸೊ ಬಹಳ ಒಂದು ದೊಡ್ಡ ದಾರಿಯಲ್ಲಿ ನಾವೆಲ್ಲ ಇದ್ದೀವಿ, ಭಗವಂತನ ಕೃಪೆಯಿಂದ, ಗುರುವಿನ ಕೃಪೆಯಿಂದ. ನಾನು ಆ ಕೆಲ್ಸ ರಾಧಾ ಅಷ್ಟಮಿ ದಿನ ಮಾಡಿದ್ದೆ ಪ್ರಭು. ಭಗವಂತ ನರಸಿಂಹಗಿರಿಧಾರಿ ಟೆಂಪಲ್ ನಲ್ಲಿ ಭಗವಂತನ ಹತ್ರ ಇಟ್ಬಿಟ್ಟು ಅವ್ರಿಗೆ ಕೊಟ್ಟೆ ಪ್ರಭು. ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತು. ನಾನು ಹೇಳ್ದೆ, ನೀವ್ ಯಾರ ಮಾತು ಕೇಳಿಲ್ಲ, ಅಟ್ಲೀಸ್ಟ್ ನನ್ ಮಾತಾದ್ರೂ ಕೇಳಿ, ಎಲ್ಲ ಕೇಳ್ತೀರಾ, ಈ ಒಂದ್ ಮಾತು ಯಾಕೆ ಕೇಳಲ್ಲ ಅನ್ಬಿಟ್ಟು ಅವ್ರಿಗೆ ತಗೊಂಡೋಗಿ ಜಪಮಾಲೆ ಬ್ಯಾಗು ಕೊಟ್ಟಿದ್ದೀನಿ ಪ್ರಭು. ಅವ್ರ ಮಕ್ಳು ಹೇಳಿದ್ರು, ನಮ್ಮಪ್ಪ ಜಪ ಮಾಡೋದಿಲ್ಲ ಅಂತ ಹೇಳಿದ್ರು. ನಾನ್ ಹೇಳ್ದೆ, ನಿಮ್ಮಪ್ಪ ಎಲ್ ಕುತ್ಕೊಳ್ತಾರೋ ಅಲ್ಲಿ ಒಂದು ಮಳೆ ಹೊಡೆದ್ಬಿಟ್ಟು ಅಲ್ಲಿ ಬಾಗ್ಲ ಹತ್ರ ಸಿಗಿಸ್ಬಿಡಿ, ಅದನ್ನ ನೋಡ್ತಾ ನೋಡ್ತಾ ಒಂದಿನ ಜಪ ಮಾಡೇ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ಗೂ ವಿಜಯಮ್ಮ ಚಿತ್ತಯ್ಯ ಪ್ರಭುಜಿಯವರು ಬ್ರಹ್ಮೋತ್ಸವಕ್ ಬಂದಾಗ ಜಪಮಾಲೆ ಅದನ್ನ ತಂದ್ಕೊಟ್ಟಿದ್ರು ಪ್ರಭುಜಿ. ಅವ್ರಿಗೆ ದಂಡದ ಕಣ್ಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಪ್ರಭುಜಿ. ಕ್ವಶನ್ಸ್ ನೀವ್ ಬಂದ್ರೆ, ಮಾತಾಜಿ ಬಂದ್ರೆ ಕ್ವಶನ್ಸೇ ಪ್ರಭುಜಿ. ನಮ್ಗೆ ಎಷ್ಟು ಕುತೂಹಲ ಇರ್ತತೆ, ಯಾರು ಆನ್ಸರ್ ಮಾಡ್ಬೇಕು 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 ಅಂತ. ಎಲ್ಲರೂ ನೋಡ್ರಿ ಇವತ್ತು ಕ್ಲಾಸ್ ಅಲ್ಲಿ ಎಲ್ಲ ಅಲರ್ಟ್ ಪ್ರಭುಜಿ. ಎಲ್ಲರೂ ಚೆನ್ನಾಗಿ ಕ್ಲಾಸ್ ಕೇಳಿದ್ರು. ಇಲ್ಲ ಆಕ್ಚುಲಿ ನಾನು ಇವತ್ತು ಏನ್ ಕ್ಲಾಸ್ ಮಾಡೋದಂತಾನೆ ನನಗೆ ಅರ್ಥ ಆಗಲಿಲ್ಲ. ಎಲ್ಲ ಜಸ್ಟ್ ಅವ್ರ ವರದೆ ಲೈಕ್ ಹಿರಣ್ಯಾಕ್ಷ ಬಂದಿದ್ದ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಇದ್ರಲ್ಲಿ ಏನ್ ಕ್ವಶನ್ ಫ್ರೇಮ್ ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ನೀವು ಮಾತಾಡ್ತಾ ಮಾತಾಡ್ತಾ ಏನೇನೋ ಕ್ವಶನ್ ಬಂದ್ವು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಕೂಡ ಸುಮ್ನೆ ಕೇಳ್ತಾ ಇದ್ರೆ ಮರ್ತೋಗಿರ್ತೀವಿ. ಈ ತರ ಇಂಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ, ನಮ್ ತಲೆಯಲ್ಲಿ ಉಳಿಯುತ್ತದು. ಮತ್ತೊಂದ್ಸಲ ಪ್ರಹ್ಲಾದ್ ಮಹಾರಾಜರ್ ಸಿನಿಮಾ ನೋಡ್ದಂಗ ಅನಿಸ್ತು ಪ್ರಭುಜಿ. ನರಸಿಂಹಸ್ವಾಮಿ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮಗೆ ಇವತ್ತಿನ ಪ್ರವಚನ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಗಳಿದ್ದಾಳೆ ಪ್ರಭುಜಿ? ಮಗಳು ಹೇಳ್ತಾಳ? ನರಸಿಂಹಕ್ಕೆ ಹೇಳ್ತಾಳ? ಮಗಳು ಮಲ್ಕೊಂಡ ಪ್ರಭು? ಮಲಗ್ಬಿಟ್ಟಿದ್ದಾಳೆ. ಅವಾಗ್ಲೇ ಇದ್ಲು ಪ್ರಭುಜಿ. ಹಾ ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಅದೇ ನರಸಿಂಹಸ್ವಾಮಿದು ಮೂವಿ ನೋಡಿ ಬಂದ್ವಿ. ಮತ್ತೆ ಕೇಳಕ್ಕೂ ಅದು ನೋಡಕ್ಕೂ ಬಹಳ ಜಾಸ್ತಿ ಇದು ಬಹಳ ಇದು ಇದೆ ಪ್ರಭುಜಿ, ಸ್ಟ್ರಾಂಗ್ ಇದೆ ಪ್ರಭುಜಿ. ನೋಡಿ ಬಂದ್ವಿ ಪ್ರಭುಜಿ ನಾವೆಲ್ಲ. ನೈಸ್ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ. ಹಾಡಿ ಮಾತಾಜಿ, ಯಾರಾದ್ರೂ ಹಾಡಿ, ಪರವಾಗಿಲ್ಲ. ಹರೇ ಕೃಷ್ಣ ಎಲ್ರಿಗೂ. ಹಾಡಿ ಮಾತಾಜಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದ ದಾಯಿನೇ ಪ್ರಹ್ಲಾದಲಾದ ದಾಯಿನೇ ಹಿರಣ್ಯಾಕಾಶಿ ಪೂರ್ವಕ್ಷಃ ಶೀಲಟಂಕಾ ನಖಾಲಯೇ ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದ ದಾಯಿನೇ. ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಾಹಿ ನರಸಿಂಹ ಹೃದಯೇ ನರಸಿಂಹ ನರಸಿಂಹ ಮದಿಂ
शरणं प्रपद्ये नमस्ते नरसिंहाय तव करकमलवरे नखाम् अद्भुत शृङ्गां दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे तव करकमलवरे नखाम् अद्भुत शृङ्गां दलिता हिरण्यकशिपु तनुभृङ्गा केशवधृता नरहरिरूपा जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय प्रहलाद महाराज जय प्रहलाद महाराज प्रहलाद महाराज जय प्रहलाद महाराज जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल श्री 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 प्रहलाद महाराज की जय लक्ष्मी नरसिंह देव की जय गांधर्व के गिरधारी की जय श्रीला प्रभुपाद की जय ಹರೇ ಕೃಷ್ಣ ಮಾತಾಜಿ ಥ್ಯಾಂಕ್ ಯು ಫಾರ್ ದ ಧನ್ಯವಾದಗಳು ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಹರೇ ಯು ಕೃಷ್ಣ ಮಾತಾಜಿ ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲತಾ ಸುಬ್ಬಣ್ಣ ಮಾತಾಜಿ ಅವರಿಗೆ ಧನ್ಯವಾದಗಳು ದಂಡೋತ್ ಪ್ರಣಾಮ ಮಾತಾಜಿ ಹರೇ ಕೃಷ್ಣ ಈಗ ಮಲಗು ಮುನ್ನ ಮಾಧವನೇ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು ದಂಡೋತ್ ಪ್ರಣಾಮ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ अनंत कोटि वैष्णवरुन की जय श्रील प्रभुपाद की जय गुरु महाराज की जय हरे कृष्ण प्रभु जी हरे कृष्ण माता जी ಧನ್ಯವಾದಗಳು ದಂಡೋತ್ ಪ್ರಣಾಮಗಳು ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ದಂಡೋತ್ ಧನ್ಯವಾದಗಳು ದಂಡೋತ್ ದಂಡೋತ್ ಪ್ರಣಾಮ ಹರೇ ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು ಮಾತಾಜಿ ದಂಡೋತ್ ಪ್ರಣಾಮಗಳು ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ